ಅಧ್ಯಾಯ 6. ಓಕೆ, ಅಧ್ಯಾಯ 6 ಶುರು ಮಾಡುವ. ತಾನೊಂದು ಎಣಿಸಿದರೆ ದೈವ ಇನ್ನೊಂದು ಎಣಿಸಿತು ಎಂಬ ಗಾದೆಯಂತಾಯಿತು ನನ್ನ ಅವಸ್ಥೆ. ಈ ತನಕವೂ ನಾನು ಓದಿಕೊಂಡು ಪರೀಕ್ಷೆ ಪಾಸಾದದ್ದು ಮಾಮೂಲಿ ಕ್ರಮಗಳಿಂದ. ಜ್ಞಾಪಕ ಶಕ್ತಿ ಸ್ವಲ್ಪ ಗಟ್ಟಿಯಾಗಿ ಇದ್ದುದರಿಂದ ಬೇಕಾಗಿದ್ದಿರಲಿ ಬೇಡವಾಗಿದ್ದಿರಲಿ ಓದಿದುರಲ್ಲಿ 10ರಲ್ಲಿ 5ರಷ್ಟು ನನ್ನ ತಲೆಯಲ್ಲಿ ಉಳಿದುಕೊಳ್ಳುತ್ತದೆ. ಮತ್ತೊಮ್ಮೆ ಓದಿದರೆ 7ರಷ್ಟು ಉಳಿಯಬಹುದು. ಹೀಗಾಗಿ ಪರೀಕ್ಷೆ ಪಾಸಾಗುವುದರಲ್ಲಿ ಕಷ್ಟ ಕಾಣಿಸಲಿಲ್ಲ. ನಾನು BA ಓದುತ್ತಿದ್ದ ವರ್ಷ. ಕೊನೆಯ ಪರೀಕ್ಷೆಗೆ 15 ದಿನಗಳಿರುವಾಗ ನನಗೆ ಒಂದು ಮದುವೆ ನಿಶ್ಚಯವಾಗಿದೆ ಎಂದು ನಮ್ಮಪ್ಪ ತಿಳಿಸಿದರು. ನೇರವಾಗಿ ಹಾಗೆ ತಿಳಿಸಲೂ ಇಲ್ಲ. ತ್ವರೆಯಿಂದ ಮನೆಗೆ ಬಾ ಎಂದರು. ಬಂದ ಮೇಲೆ ನನ್ನ ಮತ್ತು ಸೀತೆಯ ಜಾತಕ ಬಹಳ ಚೆನ್ನಾಗಿ ಕೂಡಿ ಬರುತ್ತದೆ ಎಂದು ಮದುವೆ ಪ್ರಸ್ತಾಪವನ್ನು ತೆಗೆದರು. ಪರೀಕ್ಷೆ ಕಳೆಯಲಿ ಎಂದೆ. ಪರೀಕ್ಷೆ ವರ್ಷದ್ದು ಅಥವಾ 2 ವರ್ಷದ್ದು, ಇದು ಆಯುಷ್ಯಕ್ಕೆ ಒಂದು ಪರೀಕ್ಷೆ ಎಂದು ಗದರಿಸಿ ಲಗ್ನ ನಿಶ್ಚಯ ಮಾಡಿದರು. ನಾನು BA ಓದುತ್ತಿದ್ದುದು ನಿಜವಾದರೂ ಹೆಣ್ಣಿನ ಮುಸುಡನ್ನು ನೋಡಿದ್ದು ಮದುವೆಯ ಮಂಟಪದಲ್ಲಿಯೇ. ಅಲ್ಲಿ ಯಾವ ಹೆಣ್ಣು ಯಾರಿಗೂ ವಿಕಾರವಾಗಿಯೇ ಕಾಣಿಸಿತು. ನಾನು ಸುಮಾರು ಸಲ ಹೇಳಿದ್ದೀನಿ ನಿನ್ಗೆ, ನಾನು ನಿನ್ನ ವಿಷಯದಲ್ಲ, ಅಫ್ಕೋರ್ಸ್ ನಿನ್ನ ವಿಷಯದಲ್ಲೂ ಹೌದು, ಬಟ್ ಸಾಮಾನ್ಯವಾಗಿ ಹುಡುಗಿರು ಚೆನ್ನಾಗೇ ಇರ್ತಾರೆ ನಾರ್ಮಲ್ ಆಗಿ. ಅವ್ರಿಗೆ ಯಾವುದಾದ್ರೂ ವಿಶೇಷ ದಿನ, ಎಂಗೇಜ್ಮೆಂಟು, ಮದುವೆನೋ ದಿನಗಳಲ್ಲಿ ಮುಂಚೆ ಯಾವತ್ತೂ ಮಾಡದೇ ಇರೋ ಅಲಂಕಾರನ, ಮೇಕಪ್ನ ಮಾಡಿ ಒಂದು ಲೆವೆಲ್ಗೆ ಹದಗೊಳಿಸಿರ್ತಾರೆ ಅಥವಾ ಹದಗೆಡಿಸಿರ್ತಾರೆ. ಸುಬ್ರಾಯರು ಅದೇ ಹೇಳ್ತಾ ಇದ್ದಾರೆ, ನೋಡೋಣ. ಸರಿ, ಎಲ್ಲಿಗೆ ನಿಲ್ಸಿದ್ದೆ? ಓಕೆ, ಇಲ್ಲಿ. ಅಲ್ಲಿ ಯಾವ ಹೆಣ್ಣು ಯಾರಿಗೂ ವಿಕಾರವಾಗಿಯೇ ಕಾಣಿಸಿತು. ಇಲ್ಲದ ಅಲಂಕಾರ, ಸಲ್ಲದ ವೇಷ, ಎಲ್ಲಿಲ್ಲದ ನಾಚಿಕೆಗಳು ಕೂಡಿಕೊಂಡಾಗ ಮನ್ಮಥನೂ ಒಬ್ಬ ಮಂಗನಾಗಿ ಕಾಣಿಸುತ್ತಾನೆ, ರತಿಯೂ ಮಂಗಿಯಾಗುತ್ತಾಳೆ. ಸುತ್ತಲಿನ ಜನರು ಮಾತ್ರ ತಮ್ಮ ಮನಸ್ಸಿನ ಚಂದವನ್ನೆಲ್ಲ ಮದುಮಕ್ಕಳ ಮೇಲೆ ಹೊರಿಸಿ ಮದುಮಕ್ಕಳು ಅಂತಿಂತ ಚಲುವರು ಎಂದು ಬಿಡುತ್ತಾರೆ. ಸೀರೆ, ಜರತಾರಿ, ಕಿವಿಯಿಂದ ಕಾಲ್ಬೆರಳಿನ ತನಕವೂ ಚಿನ್ನಾಭರಣ, ಮುಂಡಾಸು, ಬಾಸಿಂಗ, ಅಕ್ಷತೆ ಇವೆಲ್ಲವೂ ಮಂಟಪದಲ್ಲಿ ಹಬ್ಬುವ ಹೊಗೆಯಿಂದಾಗಿ ಒಂದು ಹುಣಿಸೆಯ ಕೊರಡಿಗೂ ಚಂದವನ್ನು ಪ್ರೇರೇಪಿಸುತ್ತಿರಬೇಕು. ಇವುಗಳ ಮೇಲೆ ಒಂದಿಷ್ಟು ಹೊಸ ಚಿನ್ನದ ಸರಗಳ ಹೊರೆಯನ್ನು ಹೇರಿಸಿದ್ದಾದರೆ ಕೇಳುವುದೇ ಬೇಡ. ಪ್ರಾಯಶಃ ಪುರಾಣ ಕಾಲದಲ್ಲಿ ಮನ್ಮಥ ರತಿಯರದ್ದು ಸಹ ಹಾಗೆಯೇ ಏನು. ನಾನು ಏನನ್ನೂ ಹೇಳಲಿಕ್ಕೆ ಹೊರಟೆ ಮದುಮಕ್ಕಳ ವಿಚಾರದಲ್ಲಿ. ಹುಣಸೆ ಕೊರಡು ಮತ್ತೊಂದು ಅಂದೆ. ಮತ್ತೆ ಕಲ್ಲ ಹೇಳಿದ್ದು ಪರೀಕ್ಷೆಯ ಅವಸರದಲ್ಲಿ ನನ್ನ ಲಗ್ನವಾಯಿತು ಎಂಬುದಕ್ಕೆ ಹೇಳಿದೆ. ಅಷ್ಟಿದ್ದರೂ ಪರೀಕ್ಷೆಯನ್ನು ಕೊಟ್ಟೆ, ಪಾಸಾದೆ. ಆ ಬಳಿಕ ಓದಿದ ವಿಷಯಗಳಲ್ಲಿ ನಿರ್ಲಿಪ್ತನಾದೆ. ನಾನು ಓದಿದ್ದು ಚರಿತ್ರೆ, ಸಮಾಜಶಾಸ್ತ್ರ, ಭಾಷೆ ಅವೆಲ್ಲವುಗಳಲ್ಲೂ ಹಾಗೆಯೇ. ನಿಜವಾಗಿಯೂ ನನಗೆ ಚರಿತ್ರೆಯಲ್ಲಿ ಆಸಕ್ತಿ ಹುಟ್ಟಿದ್ದರೆ ಅದು ಕಾಲೇಜನ್ನು ಬಿಟ್ಟ ಮೇಲೆಯೇ. ಮೂಡೂರಿನ ಕಾಡು ಗುಡ್ಡಗಳಲ್ಲಿ ಅಲೆದು ಹಾಳು ಬಿದ್ದ ಗುಡಿಗಳನ್ನು ಕಂಡು ಮನೆ ಬೀದಿಗಳ ಆಯಪಾಯ ನೋಡಿ ನಮ್ಮ ಮೂಡೂರು ಹಿಂದೆ ಒಂದು ಮಹಾನಗರವಾಗಿತ್ತು ಎಂಬ ಭಾವನೆ ಬಂದ ಮೇಲೆ. ನನಗೆ ದೊಡ್ಡ ನಗರದ ಮೋಹವಿಲ್ಲ. ಈ ಹಳ್ಳಿ ಧಾರಾಳ ಸಾಕು. ಆದರೆ ಆ ಹಳ್ಳಿಯನ್ನು ಒಂದು ರಾಜಧಾನಿಯ ಮಟ್ಟಕ್ಕೇರಿಸಿದ್ದಾದರೆ ಒಂದಿಷ್ಟು ಹೆಚ್ಚಿನ ಹೆಮ್ಮೆ. ಅಂಥ ಸ್ಥಿತಿ ನನ್ನದಿರುವಾಗ ನಾಗನಕಾಲು ಬರೆಗೆ ಹೋಗಿ ಬಂದದ್ದು, ಅಲ್ಲಿ ಶಿಲಾಯುಗದ ಅವಶೇಷಗಳು ಸಿಕ್ಕಿದ್ದು, ಅಜ್ಜಿ ಅಷ್ಟೆಲ್ಲ ಹೇಳಿದ್ದು, ಅದಕ್ಕೆ ತಕ್ಕಂತೆ ನನಗೆ ಹೊಳೆದದ್ದು, ಬಿಟ್ಟಿದ್ದು, ಇವುಗಳಿಂದ ಪ್ರಾಚ್ಯ ಸಂಶೋಧನೆಯ ಮರುಳು ನಾಟಿತು. ನಮ್ಮ ಮೂಡೂರನ್ನು 10,000 ವರ್ಷಗಳಷ್ಟು ಹಿಂದಕ್ಕೆ ತಳ್ಳಿಬಿಟ್ಟು ಅದನ್ನು ಮೆಂಫಿಸು, ಲಕ್ಸರು, ತೀಬಿಸು ನಗರಗಳಿಗೆ ಸಮಾನವಾಗಿ ಮಾಡಿಯೇ ಬಿಡಬೇಕು ಎಂಬ ಹಠ ಬಂದಿತು. ಇನ್ನೊಮ್ಮೆ ಅಣ್ಣು ನಾಯ್ಕನನ್ನು ಕಟ್ಟಿಕೊಂಡು ಹೊರಡುವ ಆಸೆ. ಆತನಿಗೆ ಬಿಡುವಿಲ್ಲವಾದರೂ ನಾರಾಯಣ ಜೊತೆಗೆ ಬಂದಾನೆಂಬ ಹಂಬಲ. ಈ ನನ್ನ ಕನಸಿನ ಗೋಪುರವನ್ನು ಅದೇ ನಾರಾಯಣ ತನ್ನ ಮದುವೆಯ ಹಂಬಲದ ಒತ್ತಡದಲ್ಲಿ ಕೆಡವಿ ಬಿಡಬೇಕೇ? ಅವನಿಗೆ ಬೇಗನೆ ಮದುವೆಯಾಗುವ ಆಸೆ, ಪ್ರಾಯವೂ ಆಗಿದೆ. ನನಗಿಂತಲೂ ಆತ 4 ವರ್ಷ ಕಿರಿಯ, ಅದು ಸಹಜವಾದದ್ದೇ. ಆದುದರಿಂದ ನಾನು ಶಿವಮೊಗ್ಗಿಗೆ ಹೋಗಿ ಅವನ ಭಾವಿ ಮಾವನ ಹತ್ತಿರ ಮಾತನಾಡಿ ಮುಂದಿನ ಎಲ್ಲ ವಿಚಾರಗಳನ್ನು ಗೊತ್ತು ಮಾಡಿಕೊಂಡು ಬರಬೇಕು ಎಂಬುದು ಅವನ ಅಪೇಕ್ಷೆ. ಲೆಕ್ಕಕ್ಕೆ ಈ ನಾನು ಮನೆಯ ಯಜಮಾನ ನಿಜ, ಆದರೆ ಒಂದು ಮದುವೆಗೆ ಏನೇನು ಬೇಕು ಎಂಬ ವಿಚಾರ ನನಗೆ ಗೊತ್ತೇ ಇಲ್ಲ ಅಂದರೆ ಗೊತ್ತೇ ಇಲ್ಲ. ಮದುವೆಗೆ ಗಂಡು ಹೆಣ್ಣು ಬೇಕು ಎಂಬುದನ್ನು ಬಲ್ಲೆ,
ಉಳಿದ ವಿಚಾರ ಊರವರನ್ನು ಕೇಳಿ ತಿಳಿದು ಆಗಬೇಕು. ಹೇ ಮಾರಾಯ, ನಿನಗೆ ಒಪ್ಪಿಗೆಯಾದರೆ ಸರಿ, ನಮಗೆ ಸಂತೋಷ ಎಂದೆನಲ್ಲದೆ ಅಜ್ಜಿಯ ಉಮೇದು ಆಶೀರ್ವಾದ ಎರಡೂ ಸಿಕ್ಕಿದ ಮೇಲೆ ಏನ್ ಹೆದರಿಕೆ? ನೀನೇ ಹೋಗು, ದಿನ ನಿಶ್ಚಯ ಮಾಡು. ನಾನು ಇಂಥದ್ದನ್ನು ಮಾಡಬೇಕು ಎಂಬುದನ್ನು ಹೇಳು. ನನಗೆ ಏನಾಗಿದೆ ಈಗ ಗೊತ್ತೇ? ಇಲ್ಲಿಗೆ ಬಂದು ಒಂದು ಸಾರಿ ಬೇರು ಬಿಟ್ಟ ಮೇಲೆ ಪ್ರಯಾಣ ಬೇಡ. ಈ ಊರನ್ನು ಬಿಟ್ಟು ಇನ್ನೊಂದು ಊರು ಸಹ ಬೇಡ ಎನಿಸುತ್ತದೆ. ಮದುವೆ ನಿಶ್ಚಯ ಎಂದರೆ ಏನಪ್ಪ? ಯಾವ ದಿನ, ಯಾವ ಸ್ಥಳ ಎಂತ ಒಂದು 4 ಮಾತನಾಡಬೇಕು. ಅದರಲ್ಲಿ ತಕರಾರು ಬಂದರೆ ಗಂಡಿನ ಕಡೆಯವರಿಂದ ಅದು ಬರಬೇಕು. ಹೆಣ್ಣಿನ ಕಡೆಯವರಿಗೆ ಮದುವೆಯಾದರೆ ಸಾಕು ಅಂತ ಇರುತ್ತದೆ. ಚಿನ್ನ ಎಷ್ಟು, ದಾರಿ ಖರ್ಚಿಗೆ ಎಷ್ಟು, ಬಿಡಾರ ಎಲ್ಲಿ ಅಂತ ನಾವು ಹೇಳಬೇಕು. ನನಗೆ ಅಂಥ ಯಾವ ಆಡಂಬರವೂ ಇಲ್ಲ. ಮದುವೆ ಕಳೆದ ಮೇಲೆಯೂ ನಂಟರು ಬೀಗರು ಪರಸ್ಪರ ಮಾತನಾಡುವ ಸ್ಥಿತಿ ಉಳಿಯಬೇಕು ಎನ್ನುವವನು ನಾನು. ಹೆಣ್ಣಿನ ಸುಖ ದುಃಖ ಬೇರೆ, ಗಂಡಿನವು ಬೇರೆ ಎನ್ನುವವ ನಾನಲ್ಲ. ಹಾಗಿರುತ್ತಾ ಶಿವಮೊಗ್ಗಿಗೆ ನಾನೇ ಹೋಗಬೇಕು ಯಾಕೆ? ನೀನೇ ಹೋಗಿ ಮಾಡುವಷ್ಟು ಕೆಲಸ ಎಂದೆ. ನನ್ನ ಸೀತೆ ಆಗ ನಾರಾಯಣನ ಪಾರ್ಟಿಯನ್ನು ಸೇರಿಕೊಂಡು, ನೀವು ಮನೆಯ ಯಜಮಾನನಾಗಿರುವುದು ಯಾತಕ್ಕೆ ಎಂದಳು. ಅದನ್ನು ಅವನೇ ವಹಿಸಿಕೊಳ್ಳಲಿ ಎಂದೆ ನಾನು. ಅಂದರೆ ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳುತ್ತೀರಿ ಅಂತಲೋ ಎಂದಳು. ಆಗ ನನಗೆ ಕಾಣಿಸಿತು ನನ್ನ ಸೀತೆ ಪಾತಾಳ ಸೂಜಿ ಎಂದು. ಆಯಿತು ಮಾರಾಯ್ತಿ, ನಿನ್ನ ಹುಕುಂ ಹೇಗೋ ಹಾಗೆ ನಡೆಯುತ್ತೇನೆ ಆಯ್ತೇ ಎಂದೆ. ಚಿನ್ನಾಗಿನ್ನ ನಾವು ಮಾಡಿಸುವುದೆಷ್ಟು, ಅವರು ಮಾಡಿಸುವುದೆಷ್ಟು? ಅದಕ್ಕಿಂತಲೂ ಹೆಚ್ಚಾಗಿ ನಾರಾಯಣನ ಕಾಯಿಸು ಸಣ್ಣವಳ ಮೇಲೆಯೇ. ಹಿರಿಯವಳು ಅವನಿಗೆ ತುಂಬ ದೊಡ್ಡದಾದಳಂತೆ. ಅವಳಿಗೆ ಲಗ್ನವಾಗುವ ತನಕ ಕಾಯಬೇಕೇ ಹೇಗೆ? ಅಂದರೆ ನಿನ್ನೆ ಜನಾರ್ದನನನ್ನು ಕಂಡು ಬಂದರಲ್ಲ, ಏನಾಯಿತು? ಅವನನ್ನು ಹೋಗಿ ಮಾತನಾಡಿಸಿದರು. ಅದಕ್ಕೆ ಅವನು ನಮ್ಮ ಅಪ್ಪ ಹೇಳಿದ ಹಾಗೆ ಎಂದನಂತೆ. ಅನಂತರಾಯರು ಧೈರ್ಯ ತೆಗೆದುಕೊಂಡು ಅವನ ಅಪ್ಪನನ್ನು ಮಾತನಾಡಿಸಿದರಂತೆ. ಅದಕ್ಕವರು, ಅವನ ಸುದ್ದಿಯನ್ನು ನನ್ನ ಹತ್ತಿರ ಹೇಳಬೇಡಿ, ಇವು ಈಗಿನ ಕಾಲದ ಮಕ್ಕಳು, ನಮ್ಮ ಮಾತು ಕೇಳುವವರಲ್ಲ. ಕೇಳುವುದಾಗಿದ್ದರೆ 6 ವರ್ಷಗಳ ಹಿಂದೆಯೇ ಲಗ್ನವಾಗುತ್ತಿತ್ತು ಎಂದರಂತೆ. ಅನಂತರಾಯರು ಹುಡುಗಿಯನ್ನು ಜನಾರ್ದನ ಕಂಡು ಬಂದ ವಿಚಾರ ಹೇಳಿದರಂತೆ. ಅದಕ್ಕವರು, ಮಹಾರಾಯರೇ, ನನ್ನ ಹತ್ತಿರ ಹೇಳಬೇಡಿ ಆ ಯಾವ ಸುದ್ದಿಯನ್ನು. ಅವನಾಗಿಯೇ ನನಗೆ ಲಗ್ನ ಮಾಡಿಸು ಎನ್ನುವ ತನಕ ಯಾವ ಪಂಚಾಯಿತಿಯಲ್ಲೂ ನಾನಿಲ್ಲ ಎಂದರಂತೆ. ಇನ್ನು ನಿಮ್ಮ ಮೂಲಕ ಅವನನ್ನು ಮಾತನಾಡಿಸುವ ಎಂದು ಯೋಚಿಸಿ ಕತ್ತಲಾಗುವಾಗ ಮನೆಗೆ ಬಂದರು. ನಾರಾಯಣ ಅದನ್ನೆಲ್ಲ ನನಗೆ ಹೇಳಿದ. ನಾನು ಯೋಚಿಸಿ, ನಿನ್ನ ವಿಷಯದಲ್ಲಿ ನೀನು ಅವರಿಗೆ ಧೈರ್ಯ ಕೊಡು. ಜನಾರ್ದನನ ವಿಷಯ ನಾವು ಮುಟ್ಟುವುದು ಒಳ್ಳೆಯದಲ್ಲ. ಅವನ ಕಥೆಯನ್ನು ಒಬ್ಬೊಬ್ಬರೂ ಒಂದೊಂದು ಹೇಳುತ್ತಾರೆ. ಕೇಳಲಿಕ್ಕೆ ಪಸಂದದ ಸುದ್ದಿಯಲ್ಲ. ಅದನ್ನು ಮರೆತು ಬಿಡುವುದು ಒಳ್ಳೆಯದು. ಬಿಡುವುದೆಂದರೆ ಅವನ ಯೋಚನೆಯನ್ನೇ ಬಿಡುವುದು. ಈಗ ಅಲ್ಲಿಗೆ ಬಂದು ಮುಟ್ಟಿದೆ. ಅನಂತರಾಯರ ಮನಸ್ಸಿನಲ್ಲಿ ಎರಡೂ ಆಗಬೇಕೆಂಬ ಹಠವಿದ್ದರೆ ಆಗ ಎರಡೂ ಕೈ ತಪ್ಪಬಹುದು ಎಂಬ ಹೆದರಿಕೆಯೂ ಬಂದಿರಬಹುದು. ಅವರು ಏನಾದರೂ ನಿಮ್ಮನ್ನು ಕೇಳಿದ್ರೆ ನಿಮ್ಮದೊಂದನ್ನು ಮುಗಿಸ್ಬಿಡಿ ಎಂದು ಕೇಳಿದರೆ ಕೂಡದು ಅನ್ನಬೇಡಿ, ದಿನ ತಳ್ಳಬೇಡಿ. ನಾರಾಯಣನಿಗೂ ಮದುವೆ ಆಗುವುದಾದರೆ ಈ ವರ್ಷವೇ ಆಗಬೇಕೆಂದಿದೆ ಅಂದಳು. ಈ ವರ್ಷ ಎಂದರೆ ಇದು ವೈಶಾಖ ಮಾಸ. ವೈಶಾಖ ಮಾಸದಲ್ಲಿ ಮದುವೆ ಆಗೋದಿಲ್ವೇ? ಅಲ್ಲ, ಮುಂದೆ ಚಳಿಗಾಲ ಜ್ಯೇಷ್ಠ ಬಂದರೆ ಆಗೋದಿಲ್ಲ. ಈ ತಿಂಗಳು ವಾಸಿ, ತಿಂಗಳಿಗಿರುವುದು 30 ದಿನವಷ್ಟೇ. ಅದರಲ್ಲಿ 10 ದಿನ ಹೊರಟೋಯ್ತು. ಹೋಗಿ ಬರುವುದು, ನಿಶ್ಚಯ ಮಾಡುವುದು, ಚಿನ್ನ ಗಿನ್ನ, ಮದುವೆ ತಯಾರಿ, ಇಷ್ಟಕ್ಕೆಲ್ಲ ದಿನ ಬೇಡವೆ? ಮನಸ್ಸಿದ್ರೆ 3 ದಿನಗಳಲ್ಲಿ ಆಗುತ್ತದೆ ಮದುವೆ. ನೋಡು ಹೆಂಗಸರು ಈ ವಿಚಾರದಲ್ಲಿ. ಹಾಗಿದ್ರೆ ನೀನು ಒಂದಿಷ್ಟು ಹೆಚ್ಚಿಗೆ ಮನಸ್ಸು ಮಾಡಿ ಒಂದೇ ದಿನದಲ್ಲಿ ಮುಗಿಸ್ಬಿಡು. ಅವ್ರು ಬರುವಾಗ ಹೆಣ್ಣನ್ನು ಕರೆದು ತಂದಿದ್ರೆ ಸಾಯಂಕಾಲದೊಳಗೆ ದಿಬ್ಬಣ ಹೊರಟು ಹೋಗಿಯೋ ಆಗುತ್ತಿತ್ತು. ಮನಸ್ಸಿದ್ರೆ ಅದು ಕೂಡ ಸಾಧ್ಯವೇ ಎಂದಳು ಅವಳು. ಅವಳ ಪರಾಕ್ರಮವನ್ನು ನಾನು ಮೆಚ್ಚಲೇಬೇಕಾಯಿತು. ಸೀತೆ ರಾಗವಾಗಿ ಎಲ್ಲವೂ ನಿಶ್ಚಯವಾಗಿಯೇ ಹೋದಂತೆ ಎಂದು ಎಣಿಸಿ, ನಾವು ಒಂದಷ್ಟು ಚಿನ್ನ ಮಾಡಿಸ್ಬೇಡುವೆ? ಎಂದು ಮಾಡಿಸುವುದು ಎಂದು ಕೇಳಿದ್ಲು. ಅದನ್ನೆಲ್ಲ ನಿಂತ ಮಟ್ಟಿಗೆ ಮಾಡಿಸುವುದು ಬರುವುದಿಲ್ಲ, ನೀನು ಮಾಡಿಯಾ ಒಂದೇ ದಿನದಲ್ಲಿ? ನಕ್ಕಳು ಅವಳು. ಮದುವೆಗೆ 1 ದಿವಸ ಸಾಕು ಎಂದದ್ದು ನಾನು. ಚಿನ್ನ ಗಿನ್ನ ಹಪ್ಪಳ ಸಂಡಿಗೆ ತಯಾರಿ ದೊಡ್ಡ ಕೆಲಸ ಎನ್ನುವುದು ನಿನ್ನ ಅಭಿಪ್ರಾಯ ಎಂದದ್ದು ಸುಮ್ಮನಾದೆ. ಆದರೊಂದು ಸಂಗತಿ ಇದೆ. ನನ್ನ ಸೀತೆ ಸಿಟ್ಟಿನಿಂದಾಗಲಿ ಗೊಂಕಿನಿಂದಾಗಲಿ ತನ್ನ ಇಚ್ಛೆಯನ್ನು ಸಾಧಿಸುವವಳೆ. ಇಲ್ಲಿ ನಾರಾಯಣನ ಮದುವೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯವಿಲ್ಲ. ಅವನಿಗೆ ಎಷ್ಟು ಆತರವಿದೆಯೋ ದಿಬ್ಬಣದ ಯಜಮಾನಿಯಾಗಿ ಮೆರೆಯಲು ಅವಳಿಗೂ ಅಷ್ಟೇ ಆತರ. ನನ್ನಲ್ಲಿ ಅಂಥ ಆತರವಿಲ್ಲ. ನನ್ನ ತಲೆಯಲ್ಲಿ
ಗುಹೆ ಸಂಶೋಧಿಸಿ ಅಜ್ಜಿಯೊಡನೆ ಅನುಸಂಧಾನ ನಡೆಸಿ ನಾನು ಸಂಗ್ರಹಿಸಿದ್ದನ್ನು ಪ್ರಾಚ್ಯ ಪಂಡಿತರಿಗೆ ತೋರಿಸಿ ಒಂದೆರಡು ಲೇಖನಗಳನ್ನು ಗೀಚಿ ನನ್ನ ಹೆಸರಿನಲ್ಲಿ ಅಚ್ಚಾದದನ್ನು ಕಾಣಬೇಕು ಎಂಬ ನನ್ನ ಚಪಲಕ್ಕೆ ಇವೆಲ್ಲವೂ ಅಡಚಣೆಗೆ. ಮುಂದಿನ 2 ದಿವಸಗಳಲ್ಲಿ ನಾನು ತಮ್ಮನ ವಕಾಲತನ್ನು ವಹಿಸಿ ಶಿವಮೊಗ್ಗಕ್ಕೆ ಹೋಗಲೇಬೇಕೆಂದಾಯಿತು. ಒಟ್ಟಿಗೆ ಹೋಗುವ, ನಾಳೆ ಹಗಲರಿಗೆ ಹೋಗಿ ಬರುವ ಎಂದು ಅನಂತರಾಯರನ್ನು ಪುಸಲಾಯಿಸಿದೆ. ಅವರು ನನಗಿಂತಲೂ ಒಂದು ದಿನಕ್ಕೆ ಮೊದಲು ತಮ್ಮ ಊರನ್ನು ಸೇರಿ ಮನೆಯವರನ್ನು ತರಬೇತಿ ಮಾಡುವ ಆಸೆ ತೊಟ್ಟರು. ಮರುದಿನವೇ ನನ್ನ ತಮ್ಮ ಅವರನ್ನು ಗಂಗೋಳಿ ಹೊಳೆ ದಾಟಿಸಿ ಮೋಟ್ರನ್ನು ಹತ್ತಿಸಿ ಊರಿಗೆ ಹಿಂದಿರುಗಿದ. ನಮ್ಮ ಊರು ಘಟ್ಟದ ಬರೆಗೆ ಬಲು ಸಮೀಪವಾದದ್ದು. ಜ್ಯೇಷ್ಠ ಮಾಸ ಬರುವ ಮೊದಲೇ 4-6 ಜಡಿ ಮಳೆಗಳು ಬಡಿಯುವ ಸಂಭವವಿದೆ. ಹಾಗಾಗಿ ನಾನು ಉದಾಸೀನ ಮಾಡಿದ್ರೆ ಪ್ರಯೋಜನವಿಲ್ಲ. ಚಿನ್ನಾಭರಣ ಮಾಡಿಸುವ ಪ್ರಸಂಗವೂ ಇಲ್ಲ. ನಮ್ಮೂರಲ್ಲಿ ಕಮ್ಮಾರರಿದ್ದರಲ್ಲವೇ ಅಕ್ಕಸಾಲಿಗಳಿರುವುದು. ಬೇಗನೆ ಕುಂದಾಪುರಕ್ಕೆ ಹೋಗಿ ಯಾರಾದರೂ ಸರಾಫರಿಂದ ಅವರು ಕೊಟ್ಟದ್ದನ್ನು ಚಿನ್ನವೆಂದು ನಂಬಿ ತರುವುದೇ ಸುಲಭ ಎಂದು ತೀರ್ಮಾನಿಸಿದೆ. ಜವಳಿ ಬೇಕಾದರೂ ಅಂದ್ರೇನು, ಬೇಕಾಗಿಯೇ ಆಗುತ್ತದೆ. ಕುಂದಾಪುರಕ್ಕೆ ಹೋದ್ರಾಯಿತು. ಅದಕ್ಕೊಂದು 2 ದಿನ ಬಿಡಬೇಕು. ಶಿವಮೊಗ್ಗೆಯಿಂದ ಮರಳಿ ಬಂದ ಬಳಿಕ ಅಷ್ಟು ಕೆಲಸ ಮಾಡಿದರೆ ಸಾಕು. ಸದ್ಯಕ್ಕೆ ನನ್ನ ತಮ್ಮ ಅನಂತರಾಯರನ್ನು ಬಿಟ್ಟು ಬರಲು ಹೋದ ಸುಮುಹೂರ್ತವನ್ನು ಹುಡುಕಿ ನನ್ನ ಸಂಶೋಧನೆಗಳನ್ನು ಮುಂದುವರಿಸುವ ಚಪಲ. ಅದಕ್ಕೂ 108 ವಿಘ್ನಗಳು. ವಿಘ್ನ ಮತ್ತೇನಲ್ಲ, ನನ್ನ ಸೀತೆಗೆ ಲಗ್ನ ನಿಶ್ಚಯವಾದ ಹಾಗೆಯೇ ಇದೆ. ಈಗ ಒಮ್ಮೆ ಕರೆದಳು, ಬನ್ನಿ ಹೆಣ್ಣಿನವರ ದಿಬ್ಬಣವು ಇಲ್ಲಿಗೆ ಬರುವುದುಂಟಲ್ಲ, ಆರತಿ ಅಕ್ಷತೆಗೆ ಸಮನಾದ ಒಂದು ಚಪ್ರ ಹಾಕಿಸ್ಬಿಡುವೆ ಎಂದಳು. ಇನ್ನೊಮ್ಮೆ ನನ್ನ ಚಿನ್ನಕ್ಕೆ ಕೊಳೆ ಹಿಡಿದು ಮೂಸಿ ನೋಡಲಿಕ್ಕೆ ಬರುವುದಿಲ್ಲ, ಅದನ್ನು ಅಕ್ಕಸಾಲಿಯ ಕೈಯಲ್ಲಿ ಕೊಟ್ಟು ತೊಳೆಸಿ ಒಪ್ಪ ಹಾಕಿಸ್ಬಿಡುವೆ ಎಂದಳು. ಮತ್ತೊಮ್ಮೆ ಸಂಡಿಗೆ ಮಾಡಲಿಕ್ಕೆ ಉದ್ದು ಸಾಲದಲ್ಲ ಎಂದಳು. ಮಗದೊಮ್ಮೆ ಇನ್ನೇನೋ ಹಲವಾರು ಹೇಳಿದ್ದು. ಗಳಿಗೆಗೆ 6 ನೆನಪು, 8 ಸಾರಿ ಕರೆಯುವುದು, ಇಕೊಳ್ಳಿ ಎನ್ನುವುದು. ನಾನು ಒಮ್ಮೆ ಇಕೊಳ್ಳಿ ಅಲ್ಲ ಸೌದೆಕೊಳ್ಳಿ ಎಂದು ತಾಳ್ಮೆಗೆಟ್ಟು ನುಡಿದಿದ್ದು. ನನಗೆ ಒಂದಿಷ್ಟಾದರೂ ಬೇಡವೇನು, ಯಾವಾಗಲೂ ಉಂಡ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋದು. ಈಗ ಅದಕ್ಕೆ ಬಿಡೋ ಸಿಗ್ತಾ ಇಲ್ವಲ್ಲ. ಸಂಜೆ ನಾರಾಯಣ ಹಿಂದಿರುಗಿ ಬರುವುದರೊಳಗೆ ಅಜ್ಜಿಯನ್ನು ಮಾತಾಡಿಸ್ಬೇಕು. ಅದಕ್ಕೆ ಉಚಿತ ಸ್ಥಳ ಅಶ್ವತ್ಥದ ಕಟ್ಟೆ. ಅಲ್ಲಿಗೆ ಗ್ರಹಚಾರ ಹಿಡಿದು ಜಗದಾಂಬಾ ವಿಲಾಸದ ಮಂಜುನಾಥ ಹುಡುಕಿ ಬಂದರೂ ಕಷ್ಟವೇ. ಜನಾರ್ದನ ಬರಲಾರ ಎಂದು ಒಳಮನಸ್ಸು ಹೇಳುತ್ತದೆ. ಅನಂತರಾಯರು ಅವರ ಮನೆಗೆ ಹೋಗಿ ಅಷ್ಟೊಂದು ಉಪಕಾರ ಮಾಡಿ ಬಂದಿದ್ದಾರೆ. ನನ್ನವಳ ಪೀಡೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಸೀತೆ, ಇವತ್ತು ಮಂಗಳವಾರ, ಮದುವೆಯ ಒಂದೇ ಒಂದು ಸುದ್ದಿ ಬೇಡ, ನಾಳೆ ಒಳ್ಳೆಯ ದಿವಸ, ನಿನ್ನದೇನಿದ್ದರೂ ಪಟಪಟ ಅಂತ ನಾಳೆ ತೋಡ್ಕೊಂಡು ಬಿಡು. ಇವತ್ತು ತೋಟದ ನೀರಿಗೆ ಹೋಗುವುದರೊಳಗೆ 16 ಸಾರಿ ಕರೆದಿದ್ಯಾ ಎಂದು ತಾಕೀತು ಮಾಡಿದೆ. ನಾನು ವಾರದ ನೆನಪು ಮಾಡಿದ್ದಕ್ಕೋ ಏನೋ ಆ ಪುಣ್ಯಾತಿಗಿತಿಗೆ ತೀರಾ ನಾಚಿಕೆ ಆಯಿತು. ಅದನ್ನು ಕಂಡು ನನಗನ್ಸಿತ್ತು, ನಾನು ಒಂದಿಷ್ಟು ಪಂಚಾಂಗವನ್ನು ಓದಿಕೊಂಡು ತಿಥಿ, ವಾರ, ನಕ್ಷತ್ರ, ರಾಹುಕಾಲ, ಗುಳಿಕ ಕಾಲ ಇವನ್ನೆಲ್ಲ ಕಲ್ತ್ಕೊಂಡು ನನ್ನ ಬತ್ತಳಿಕೆ ಇರಿಸಿಕೊಂಡಲ್ಲಿ ಸೀತೆಯ ಕಾಟ ತಪ್ಪಲಿಸಿಕೆ ಬಲವಾದ ಅಸ್ತ್ರವಾಗುತ್ತಿದ್ದು ಎಂಬುದಾಗಿ ನಿರ್ಣಯಿಸಿ ಊಟ ಮಾಡಿ ಮಲ್ಕೊಂಡೆ. ಹೀಗೆ ಊಟ ಮಾಡಿ ಅಷ್ಟೇ. ಮಧ್ಯಾಹ್ನ ನಮ್ಮ ಅಜ್ಜಿ ಎದ್ದು ಆವಳಿಕೆ ತೆಗೆದು ಬಿಸಿಲು ಇಳಿದನ್ನು ಕಂಡು ಚಾವಡಿಯಿಂದ ಇಳಿದು ಕಟ್ಟೆಗೆ ಹೋದದ್ದನ್ನು ನೋಡಿ ಹಟ್ಟಿಯ ಹಿಂದೆ ಧಾವಿಸಿದೆ. ಒಂದು ಮುಂಗುಸಿ ಕಣ್ಣೆದುರಿಗೆ ಓಡಿ ಹೋಯಿತು. ಮುಂಗುಸಿ ಕಂಡರೆ ಲಕ್ಷಣವೇ ಅವಲಕ್ಷಣವೇ ಎಂಬ ವಿಚಾರ ಮೂಡಿತು. ಛೀ, ಇದ್ಯಾಕೆ ನನ್ನ ತಲೆಗೆ ಬಂತು ಎಂದುಕೊಂಡು ಹಟ್ಟಿಯ ಗೋಡೆಯ ಮೇಲಕ್ಕೆ ಅಡಗಿಸಿಟ್ಟ ಚೂರು ಪಾರುಗಳನ್ನೆತ್ತಿಕೊಂಡು ಹೊರಟೆ. ಎಲುಬಿನ ತುಂಡನ್ನು ಮುಟ್ಟಲು ಇನ್ನೂ ಧೈರ್ಯ ಬರಲಿಲ್ಲ. ಅಜ್ಜಿ ಯಥಾಕ್ರಮದಂತೆ ಪ್ರಸನ್ನವದನರಾಗಿಯೇ ಅಲ್ಲಿ ಕುಳಿತಿದ್ದರು. ಏನು ಕೊಡುವುದಿದೆ ಕೊಡು ಎಂದು ಅವರಾಗಿಯೇ ಹೇಳಿದರು. ಮೆಲ್ಲಗೆ ಅವನ್ನೆಲ್ಲ ಅವರ ಕೈಗೆ ಕೊಟ್ಟು ಅವರ ಬಳಿಯಲ್ಲಿಯೇ ಗಲ್ಲಕ್ಕೆ ಕೈ ಕೊಟ್ಟು ಕುಳಿತೆ. ಅವರ ಬಾಯಿಂದ ಏನೇನು ಬರುತ್ತದೆ ಎಂಬ ನಿರೀಕ್ಷೆಯಿಂದ ತುಸು ಹೊತ್ತಿನಲ್ಲಿ ಅವರೆಂದರು, ಇದು ಮಾಣಿ ಸರ, ಚಿಪ್ಪಿನ ಸರ, ಬೇರೆ ಏನೇನೋ ಚೂರು ಪಾರು ಇದೆ, ಎಲುಬೋ ಏನೋ ಮಣ್ಣೋ, ಆದರೆ ಇವು ಸರದ ತುಂಡುಗಳು ಎಂಬುದು ಖಂಡಿತ. ಬಡವೆ ಎಂದು ಕಾಣುತ್ತದೆ. ಚಿಪ್ಪಿನ ಸರ ಹಾಕದೆ ಏನು ಮಾಡಿಯಾಳು. ಒಂದು ಲಂಗೋಟಿ ಇಳಿಯ ಬಿಟ್ಟು ಸರ ತೊಟ್ಟು ನಿಂತದ್ದನ್ನು ಕಂಡರೆ ಜವಂತಿ ಎಂಬುದು ಗೊತ್ತಾಗುತ್ತದೆ. ಚಂದದ ಜೀವ, ಬೆಳ್ಳಗಲ್ಲ, ಹತ್ತಿರವಿರುವ ಗಂಡಸಿನಷ್ಟು ಕಪ್ಪು ಅಲ್ಲ. ಇಬ್ಬರಿದ್ದಾರೆ, ಒಬ್ಬನು ಗಂಡ, ಇನ್ನೊಬ್ಬ ತಮ್ಮನೋ ಏನೋ. ಮೊನ್ನೆ ಕಂಡವರು ಇವರು, ಬಿಲ್ಲು ಬಾಣಗಳ ಜನ. ಆದರೆ ಇವಳು ಮಾತ್ರ ಅವರ ಕೂಡು ಕಟ್ಟಿನವಳಾಗಿ ಕಾಣಿಸುವುದಿಲ್ಲ, ತುಂಬ ದೂರದವಳು. ಅಯ್ಯೋ ಮಾಣಿ,
ಇವಳನ್ನು ಬಾಯಿ ಕಟ್ಟಿ ಎಲ್ಲಿಂದಲೂ ಹೊತ್ತುಕೊಂಡು ಬಂದದ್ದು. ಹ್ಮ್ ಮಗು ಹೊಡೆತ ಬಡಿತ ಎಲ್ಲವೂ ನಡೆದಿರಬೇಕು ಈ ಹೆಣ್ಣನ್ನು ತರುವುದಕ್ಕೆ. ಅವಳನ್ನು ತಂದ ಮೇಲೆ ಮಾತ್ರ ಈ ಗಂಡ ಎಂಬವ ಅವಳಿಗೆ ಮರುಳೇ ಆದ ಹಾಗೆ ಕಾಣಿಸುತ್ತದೆ. ಚಂದವಾಗಿ ನೋಡಿಕೊಂಡಿದ್ದಾನೆ. ಇವಳು ಮಾತ್ರ ಪಂಜರದಲ್ಲಿ ಸಿಕ್ಕಿಬಿದ್ದ ಗಿಳಿಯ ಹಾಗೆ ತನ್ನ ಅಪ್ಪ ಅಜ್ಜಿಯನ್ನು ಬಿಟ್ಟು ಬಂದದ್ದಕ್ಕೆ ಎಷ್ಟು ಮರುಕಿದಳೋ ಏನು. ಯಾಕೆ ಹಾಗಾಯಿತು ಕಾಣಿಸುತ್ತದಲ್ಲ, ಒಂದು ಹೊಳೆಯ ಬುಡ ನೋಡು. ಅದರ ಬುಡದಲ್ಲಿ ಈ ಪ್ರಾಯದ ಹುಡುಗಿ ಏಡಿಗಳನ್ನು ಮಳಿಚಿಪ್ಪನ್ನು ಹುಡುಕುವ ಹಾಗಿದೆ. ಒಬ್ಬಳು ನೀರಿಗಿಳಿದು ಮೀಯಲಿಕ್ಕೆ ತೊಡಗಿದಳು. ಅಲ್ಲೇ 4 ಮಾರು ದೂರದಿಂದ ಯಾರೋ ಕಿಸಕ್ಕನೆ ನಕ್ಕರು. ಗಾಬರಿಯಾಗಿ ಅಲ್ಲಿಂದಲೇ ಆಚೆ ಈಚೆ ಕಂಡಳು. ಸ್ವರ ಅಡಗಿತು. ಏನೂ ಇದ್ದಿರಲಾರದು ಎಂದು ನೆನೆದು ನೀರನ್ನು ಬಾಯಿಗೆ ಹಾಕಿ ಚರ್ರನೆ ಉಗುಳುತ್ತಾ ಕುಳಿತಳು. ಅಷ್ಟಕ್ಕೆ ಕದ್ದು ಹೆಜ್ಜೆ ಇಡುತ್ತಾ ಬಿಲ್ಲುಗಾರನು ಬಂದನೇ ಬಂದ. ನೋಡಿದ. ಅವನಿಗೂ ಪ್ರಾಯವೇ. ಕಂಡು ಬೆಪ್ಪಾಗಿ ಅಲ್ಲೇ ನಿಂತ. ಅವನನ್ನು ಕಂಡದ್ದೇ ತಡ. ಓಡಿದಳೆ ಇವಳು. ಓಡಿದ್ದೇನೋ ನಿಜ. ಮದುವೆಯಾಗದ ಹೆಣ್ಣು ಗಂಡನ್ನು ಕಾಣದ್ದು ಕಾಣುವ ಹಂಬಲವಾಯಿತು ಎಂದು ಕಾಣುತ್ತದೆ. ನಿಂತಳು. ಹಿಂದಿರುಗಿ ನೋಡಿದಳು. ಹಿಂಬಾಲಿಸಿ ಬಂದಿದ್ದ ಅವನೂ ನಿಂತನೆ. ಇವಳು ಕಂಡಳು. ಕಣ್ಣು ಬಿಟ್ಟಳು. ಅವನು ಕಣ್ಣು ಬಿಟ್ಟ. ಅವಳು ಹೊರಟು ಹೋದಳು ತನ್ನ ಮನೆಗೆ. ಇವನು ಹಿಂದಕ್ಕೆ ಬಂದ. ಎಷ್ಟೋ ದೂರದಲ್ಲಿ ಇವನ ಮನೆ. 3-4 ಹರದಾರಿ ಇದ್ದಿತು. ಊರಿಗೆ ಹೋಗಿ 4 ಗೆಳೆಯರನ್ನು ಕೂಡಿಸಿ ಯೋಚನೆ ಮಾಡಿದ ಅಂತ ಕಾಣುತ್ತದೆ. ಬೇಡ ಎಂದರು ಒಬ್ಬಿಬ್ಬರು. ಅವರಿಗೂ ನಮಗೂ ಹುಟ್ಟು ಹಗೆ ಎಂದೂ ಅಂದರು. ನನಗೆ ಕಾಣಿಸುತ್ತಾ ಇದೆ ಅವುಗಳ 10-8 ಬಿಡಾರಗಳಿವೆ. ಒಟ್ಟುಗೂಡಿ ಒಂದು 50 ಮಂದಿ ಇರಬಹುದು. ಅವುಗಳಲ್ಲಿ 50 ಮಂದಿಗೆ 10 ಹೆಣ್ಣು ಸಹ ಇದ್ದಿರಲಾರದು. ಮತ್ತೇನು ಮಾಡುತ್ತಾರೆ? ಬಹುಶಃ ಅದೇ ಹೊಳೆಯ ಬುಡಕ್ಕೆ ಹೋಗಿ ಅವಳು ಮೀಯುವ ಸಮಯವನ್ನು ಕಾದು ನೋಡಿ ಹೊಂಚು ಹಾಕಿದರು. ಅವಳು ಬಂದಳು, ಕಂಡಳು, ಚೀರಿದಳು. ಆದರೆ ಓಡಲಿಲ್ಲ, ಮಾಡಲಿಲ್ಲ. ಇವರು ಅವಳನ್ನು ಕಟ್ಟಿ ತಮ್ಮ ಊರಿಗೆ ಹೊತ್ತುಕೊಂಡು ಬಂದರೆ ಅವಳ ಅಪ್ಪ ಅಮ್ಮ ಕೂಡು ಕಟ್ಟಿನವರು ಎಲ್ಲರೂ ಸೇರಿ ಗದ್ದಲ ಮಾಡಿದರು. ಊರಲ್ಲೆಲ್ಲ ಹುಡುಕಾಡಿದರು. ವಾಸನೆ ಗೊತ್ತಿದ್ದ ನಾಯಿಯ ಹಾಗೆ ಕೋಲು, ಕತ್ತಿ, ಬಾಣ, ಬಿಲ್ಲುಗಳನ್ನು ಹಿಡಿದುಕೊಂಡು ಘಟ್ಟದವರೆಗೆ ಹೋದರು. ಹಿಡಿದುಕೊಂಡು ಬಂದವರು ಇದ್ದದ್ದು ಅಲ್ಲಿ. ಅವರೆಲ್ಲರೂ ಕಪ್ಪು ಬಣ್ಣದ ಜನ. ಹೆಣ್ಣನ್ನು ಕಳೆದುಕೊಂಡು ಆ ಮಂದಿ ಎಣ್ಣೆಗಪ್ಪಿನವರು. 2 ಕಡೆಯಿಂದ ಆರ್ಭಟ ತೊಡಗಿತು. ಅವರ ಆರ್ಭಟೆ ಕೇಳಿದರೆ ಮಾತ್ರ ಆ ಕ್ಷಣಕ್ಕೆ 100 ತಲೆಗಳು ಅಲ್ಲಿಯೇ ಕತ್ತರಿಸಿ ಬೀಳುತ್ತವೆ ಎನಿಸಬೇಕು. ಪುಣ್ಯಕ್ಕೆ ಹಾಗೇನೂ ಆಗಲಿಲ್ಲ. ನೋಡು, ಅವರ ಎಣ್ಣೆಗಪ್ಪು ಯಜಮಾನನು ಇವರ ಹೆಣ್ಣು ಹೊತ್ತು ತಂದ ಹುಡುಗನು ಇಬ್ಬರೇ ಉರುಡಾಡಿಕೊಂಡರು. ಎಷ್ಟು ನಿಜವೋ ಎಷ್ಟು ಸುಳ್ಳೋ. ಅವನು ಸೋತನು ಅಂತ ಲೆಕ್ಕ, ಇವನು ಗೆದ್ದ ಅಂತ ಲೆಕ್ಕ. ಆಮೇಲೆ ಯುದ್ಧ ಮುಗಿದು ಅವರೆಲ್ಲ ರಾಜಿಯಾಯಿತು ಎಂಬ ಲೆಕ್ಕ. ಹಾಗಾಗಿ ಹೊತ್ತುಕೊಂಡು ಹೋದ ಹೆಣ್ಣು ಅವರಿಗೆ ದಕ್ಕಿದ ಹಾಗೆಯೇ ಆಯಿತು. ಇಂತಹ ಒಂದು ಕಥೆಯುಂಟೆ. ಶಾಸ್ತ್ರದಲ್ಲಿ ರಾಕ್ಷಸ ವಿವಾಹ ಅಂತ ಹೇಳುತ್ತಾರೆ. ಅದು ಹೀಗೇ ಇತ್ತು ಏನೋ. ಇರಬೇಕಜ್ಜಿ. ಅವಳಿಗೆ ಮಕ್ಕಳು ಮರಿ ಆದವು ಅಂತ ಕಾಣುತ್ತದೆ. ಆಮೇಲೆ ಅವಳು ಸ್ವಲ್ಪ ಗೆಲುವಾದದ್ದು. ಆ ಗಂಡನು ಬೇಡ ಅಂತ ಕಾಣಿಸಿಕೊಂಡ ದಿನವಿಲ್ಲ. ಆದರೂ ಯಾಕೋ ಬೇಸರ. ಪ್ರಾಯಶಃ ಅಬ್ಬೆಯ ಕುಲಕ್ಕೆ ತಾನು ಹಿಂತಿರುಗುವಂತಿಲ್ಲ ಎಂಬುದರಿಂದಲೋ ಏನೋ. ಹೌದು ಪುಟ್ಟು, ಅದು ಹಾಗೆಯೇ ಇರಬೇಕು. ಅವರೆಲ್ಲರೂ ಕೋಣನ ಬಳಿಯವು. ಅಂದರೆ ಅವು ದಂಡೆತ್ತಿ ಬಂದುವಲ್ಲ, ಬಂದದ್ದು ಸಿಟ್ಟಿನಿಂದಲೇ. ತಮ್ಮ ದೈವದ ಗುಡಿಯ ಮುಂದೆ ಕುಣಿದು ಕೂಗಿ ಡೊಗ್ಗಾಲು ಹಾಕುವುದು ಕಾಣಿಸುತ್ತದೆ. ಅವರ ಪುರೋಹಿತನಾದವ ಒಂದು ಕೋಣನ ಮುಖವಾಡ ಇರಿಸಿಕೊಂಡು ಕುಣಿಯುತ್ತಿದ್ದಾನೆ. ಅವರ ದೈವ ಎಂಥದ್ದು ಎಂಬುದು ಗೊತ್ತೇ? ಒಂದು ಮರದ ಗೂಟ. ಅದರ ತಲೆಗೆ 2 ಕೋಣನ ಕೊಂಬುಗಳು. ಹಾಗಿದ್ದರೆ ಗಂಡಿನ ಕುಲ ಯಾವುದು? ಹೇಳುತ್ತೇನೆ. ಅವರ ಮಾಟೆ ಮನೆಯಲ್ಲಿ ಮೊನ್ನೆ ಹೇಳಿದೆನಲ್ಲ, ಆ ಲಿಂಗ ಯೋನಿ ಇತ್ತೆಂದನಲ್ಲ, ಅದರ ಆಚೆ ಈಚೆ ಇನ್ನು ಏನೇನೋ ಕಲ್ಲುಗಳು ಕಂಬಗಳು ಇರಬೇಕು. ಮಾಟೆಯ ಕತ್ತಲಲ್ಲಿ ಏನೂ ಸಮನಾಗಿ ಕಾಣಿಸುವುದಿಲ್ಲ. ಒಂದು ಗಡಿಗೆ ಕವುಚಿದ್ದು ಕಾಣಿಸುತ್ತದೆ. ಅದರ ಮೇಲೆ ಹುಲಿ ಮುಸುಡಿನ ಚಿತ್ರ ಬರೆದಿದೆ. ಹುಲಿ ಬಿಳಿಯೋ ಅಂಥದ್ದು ಒಂದು ಕುಲ ಉಂಟೆಂದು ಹಾಗಾಯಿತಲ್ಲ. ಹಾಗಿದ್ದರೆ ಎಲ್ಲ ಅರ್ಥವಾಗುತ್ತದೆ. ಹುಲಿ ಬಳಿ ಇರುವವರಿಗೂ ಕೋಣನ ಬಳಿ ಇರುವವರಿಗೂ ಸಂಬಂಧ ನಡೆಸುವುದು ಪಸಂದವಲ್ಲ ಎಂದು ಅವರಲ್ಲಿ ರಿವಾಜು ಇದ್ದಿರಬೇಕು. ಕೋಣನ ಬಳಿಯವರು ಈ ಹುಲಿ ದೈವಕ್ಕೆ ಹೆದರಿಯೇ ಸೋತರು. ಹೆಣ್ಣನ್ನು ಬಿಟ್ಟೇ ಹೋದರು. ಹುಲಿ ಬಳಿಯನ್ನು ಸೇರಿದ ಆ ಹೆಣ್ಣು ತಿರುಗಿ ಕೋಣನ ಬಳಿಯವರ ಹತ್ತಿರ ಸುಳಿಯುವ ರಿವಾಜು ಇಲ್ಲವೋ ಏನು? ಮಗು
ನಮ್ಮೂರ ಶೂದ್ರರಲ್ಲಿ ಆ ಬಳಿ ಈ ಬಳಿ ಅಂತ ಇದೆಯಲ್ಲ, ಅದು ಹೀಗೆಯೇ ಇರಬೇಕು. ಬಳಿ ಅಂತ ಅಂದ್ರೆ ಇಲ್ಲಿ ಒಂದು ಪಂಗಡ ಪಂಗಡ ಇರ್ಬೋದು. ನಮ್ಮಲ್ಲಿ ಗೋತ್ರ ಇಲ್ಲವೇ ಅಜ್ಜಿ? ವಿಶ್ವಾಮಿತ್ರ, ಭಾರದ್ವಾಜ, ವಸಿಷ್ಠ ಅಂತ ಇದೆ. ಆದರೆ ನಾವೆಲ್ಲ ಅವರಿಗೆ ಹುಟ್ಟಿದ ಸಂತಾನ ಅಂತ ಅನಿಸುವುದಿಲ್ಲ ನನಗೆ. ವಿಶ್ವಾಮಿತ್ರನ ಸಂತಾನ ಅಂದರೇನು? ಮೇನಕೆಯ ಮಕ್ಕಳೆಂತಲೇ. ಆ ವಿಶ್ವಾಮಿತ್ರ ಕ್ಷತ್ರಿಯ, ಮೇನಕೆಯ ಜಾತಿ ಬೇರೆಯೇ. ಬ್ರಾಹ್ಮಣರಾದವರು ಮೇನಕೆಯ ಮಕ್ಕಳು, ಶಕುಂತಲೆಯ ಮಕ್ಕಳು ಆಗುವುದು ಹೇಗೆ? ವಸಿಷ್ಠ, ವಿಶ್ವಾಮಿತ್ರ ಎಂಬುವವರೆಲ್ಲ ಗುರುಗಳ ಹಾಗೆ ಇದ್ದಿರಬಹುದು. ಇವುಗಳ ಮನಸ್ಸಿನಲ್ಲಿಯೂ ತಾವು ಹುಲಿಯಿಂದಲೇ ಹುಟ್ಟಿ ಬಂದದ್ದು, ಕೋಣನಿಂದಲೇ ಹುಟ್ಟಿದ್ದು ಎಂಬ ನಂಬಿಕೆ ಇರುವ ಹಾಗಿದೆ. ಆದರೂ ಈ ಬಳಿಗಳ ಕಟ್ಟಳೆ ರಿವಾಜು ಬಹಳ ಬಿಗುವಿನದು. ಹುಲಿ ಬಳಿಯವರು ಹುಲಿಗಳ ಬೇಟೆಯನ್ನಾಡುವ ಪಂಚಾಯಿತಿ ಇಲ್ಲ. ಕೋಣನ ಬಳಿಯವು ಕೋಣನನ್ನು ಕೊಲ್ಲುವ ಸುದ್ದಿಯೂ ಇಲ್ಲ. ಅದು ಅವರಿಗೆ ನಿಷಿದ್ಧ. ಅಂಥದ್ದನ್ನು ನಾನು ಕೇಳಿದ್ದೇನೆ ಅಜ್ಜಿ. ಈ ಬಳಿ ಗಿಳಿಗಳ ಲೆಕ್ಕಾಚಾರ ಹಾಗೆಯೇ ಇರುತ್ತದೆ. ಅದರ ಹಾಗೆಯೇ ಪೂರ್ವದಲ್ಲಿ ಸೂರ್ಯವಂಶ, ಚಂದ್ರವಂಶ ಅಂತ ಇತ್ತಲ್ಲ, ಅವುಗಳ ಲೆಕ್ಕಾಚಾರವೇನು? ಅಂತಂಥ ದೈವಗಳನ್ನು ನಂಬಿದ ಅರಸುಕುಲ ಅಂತ ಇದ್ದಿತ್ತು. ಅಲ್ಲದೆ ಹೋದರೆ ಕೋಣನ ಹೊಟ್ಟೆಯಲ್ಲಿ ಮನುಷ್ಯರು ಹುಟ್ಟುತ್ತಾರೆಯೋ, ಹುಲಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆಯೋ? ಮನುಷ್ಯ ಕುಲ ಪ್ರಾಣಿ ಜನ್ಮಕ್ಕಿಂತ ಶ್ರೇಷ್ಠ ಎಂಬ ಮಾತಿಗಾದರೂ ಅರ್ಥವೇನು? ಸಾಕು ಮಗು, ಇವತ್ತಿಗೆ. ಏನಾಯಿತು ನಿನ್ನ ತಮ್ಮನ ಸುದ್ದಿ? ಜನ್ನನ ಮನೆಗೆ ಹೋದ ಕತೆ ಏನಾಯಿತು? ಬಂದವರು ಹೋಗಿ ಆಯಿತೆ? ಅವರು ಹೋದರು ಬೆಳಿಗ್ಗೆ. ನಾರಾಯಣ ಅವನು ಅವರನ್ನು ಕಳುಹಿಸಿಕೊಡಲು ಹೋದ. ನಾನು ನಾಡಿದ್ದು ಶಿವಮೊಗ್ಗಿಗೆ ಹೋಗಿ ದಿನ ನಿಶ್ಚಯ ಮಾಡ್ಕೊಂಡು ಬರಬೇಕು ಅಂತೂ ಒಪ್ಪಿಕೊಂಡೆ. ನಿನ್ನ ಸೀತೆಗೆ ಮನಸ್ಸು ಖುಷಿ ಆಯಿತೆ ಹೇಗೆ? ಅವಳಿಗೆ ಅಜ್ಜಿ ನಾರಾಯಣ ಅಂದರೆ ಅಷ್ಟು ಪ್ರೀತಿ. ಅವನು ಆಯಿತು ಎಂದದ್ದು ಅವಳಿಗೂ ಒಪ್ಪಿಗೆ. ನಾನೊಮ್ಮೆ ಬೇಡ ಅಂದರೂ ಅವಳು ಬಿಡುತ್ತಿರಲಿಲ್ಲ. ಅಷ್ಟು ಹೆಡ್ಡಿಯಲ್ಲ ನಿನ್ನ ಸೀತೆ. ಅವಳಿಗೂ ಲೋಕದ ಜ್ಞಾನವಿದೆ. ಹಿಂದು ಮುಂದೆ ಚೆನ್ನಾಗಿ ಗೊತ್ತುಂಟು. ಅವಳಿದ್ದಾಳೆಂಬುದರಿಂದ ಈ ಮನೆ ನಡೆಯುತ್ತದೆ. ನಿನ್ನ ಹಾಗಲ್ಲ ಅವಳು. ಅಂದರೆ ನಿನಗೆ ಹಿತ್ತಾಳೆಯನ್ನು ತೋರಿಸಿ ಇದು ಪುತ್ಥಳಿ ಚಿನ್ನ ಎಂದರೆ ಹೌದೋ ಎನ್ನುತ್ತೀಯ? ಈಗ ನನ್ನ ತೂಕ ಅಷ್ಟೇ ಏನು? ನೀನಿರುವುದು ಹಾಗೆ. ಇದ್ದದಕ್ಕಿಂತ ಹೆಚ್ಚಿನ ತೂಕ ಬರಬೇಕು ಅಂದರೆ ಹೇಗೆ ಬಂದಿತ್ತು? ಬಿಡು ಆ ಸಂಗತಿ. ಜನ್ನ ಏನಂದ್ರಂತೆ? ಅವನ ಅಪ್ಪನನ್ನು ಮಾತನಾಡಿಸ್ಲಿಲ್ವೇ? ಮಾತನಾಡಿಸಿದ್ರು. ಮಗ ಅಪ್ಪನನ್ನು ತೋರಿಸ್ದ, ಅಪ್ಪ ಮಗನನ್ನು ತೋರಿಸ್ದ. ಜನ್ನ ಅವರ ಮನೆಗೆ ಹೋಗಿ ಹೆಣ್ಣು ನೋಡಿ ಊಟ ಉಂಡು ಊರಿಗೆ ಹೋಗಿ ತಿಳಿಸುತ್ತೇನೆ ಎಂದು ಬಂದುದರಿಂದ ಅವರು ಅಷ್ಟೆಲ್ಲ ಆಸೆ ಮಾಡಿ ಬಂದರು. ಅವನ ಕತೆ ಸ್ವಾರಸ್ಯವಿಲ್ಲವಂತೆ ಅಜ್ಜಿ. ನಿಮ್ಮ ಅನುಮಾನ ಸಮ. ನಿಮಗೆ ಯಾರಾದರೂ ಹೇಳಿರಬೇಕು ಮಂಜುನಾಥನಂತವರು ಅವನ ಸುದ್ದಿಯನ್ನು. ಇವ್ರಿಗಿನ್ನೂ ಅವ್ರ ಅಜ್ಜಿ ಅವರ ಇಂಟ್ಯೂಷನ್ಸ್ ಬಗ್ಗೆ ನಂಬಿಕೆ ಅಷ್ಟಿಲ್ಲ. ಇವ್ರು ಈಗ್ಲೂ ಅಜ್ಜಿಗೆ ಯಾರೋ ಆ ವಿಷಯ ಹೇಳಿರ್ಬೇಕು, ಅವ್ರು ನನಗೆ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಮಂಜುನಾಥ ಇಲ್ಲಿಗೆ ಬಂದದ್ದು ನಿಜ. ಅವನು ಯಾವ ಸುದ್ದಿಯನ್ನು ಹೇಳಲಿಲ್ಲ. ಅವನ ಬಾಯಿ ತುಂಬ ಅಮ್ಮನವರ ಗುಡಿಯದ್ದೇ ಸುದ್ದಿ. ಮಾಡಲಿ, ಒಂದು ಒಳ್ಳೆಯ ಕೆಲಸವನ್ನು ನಂಬಿ ಬಂದಿದ್ದಾನೆ, ಅದರಿಂದ ಅವನಿಗೆ ಸಮಾಧಾನ. ಅವರ ಈ ಪ್ರತ್ಯುತ್ತರ ನನಗೆ ಬೆರಗನ್ನುಂಟು ಮಾಡಿತು. ಅವರಿಗೆ ಬೇರೆಯವರ ಮನಸ್ಸಲ್ಲಿದ್ದದ್ದು ಹೇಗೋ ತಿಳಿದು ಬರ್ತಿರಬೇಕು. ಮೊನ್ನೆ ದಿವಸ ಊಟಕ್ಕೆ ಕುಳಿತಾಗ ಇನ್ನೂ 10 ಪಾಯಸ ಆಗುತ್ತದೆ ಎಂದರು. ಆ ದಿನ ಮನೆಗೆ ನೆಂಟರು ಬಂದುದರಿಂದ ಬರೀ ಊಹೆಯಿಂದ ಆಡಿದ ಮಾತಿರಬಹುದು ಎಂದುಕೊಂಡೆ. ಆಮೇಲೆ ನನ್ನ ತಮ್ಮನು ಸೀತೆಯು ಅಡುಗೆ ಮನೆಯಲ್ಲಿ ಕುಳಿತು ಗುಸುಗುಸು ಗುಟ್ಟು ಮಾತಾಡಿದ್ದು ಮಗ್ಗಲು ಕೋಣೆಯಲ್ಲಿದ್ದ ಇವರಿಗೆ ಕೇಳಿಸಿರಬಹುದು ಎಂದುಕೊಂಡೆ. ಹಾಗೇನೂ ಇಲ್ಲದೆಯೇ ಮುಖವನ್ನು ಕಂಡೆ ಪ್ರಸಂಗವನ್ನು ನೆನೆದೆ ಅಷ್ಟೆಲ್ಲವನ್ನು ಹೇಳುವುದು ಸಣ್ಣ ಪುಟ್ಟ ಸಂಗತಿಯಲ್ಲ ಎಂಬ ತರ್ಕ ಹೂಡಿದೆ. ನನಗೆ ಅವರ ರೀತಿ ಆಶ್ಚರ್ಯದ್ದಾಗಿಯೇ ಕಾಣಿಸುತ್ತದೆ. ಅದನ್ನು ನಂಬಬೇಕೇ ಬೇಡವೇ ಎಂಬ ಅನುಮಾನ ನನಗೆ ಇರುತ್ತಿದ್ದರೆ ಆ ಚೂರು ಪಾರು ಕಲ್ಲು ಕೊಂಬುಗಳನ್ನೆಲ್ಲ ಹಿಡಿದುಕೊಂಡು ಅವ್ರಿಗೆ ತೋರಿಸಿ ಈ 3 ದಿವಸವೂ ಹಠ ಹಿಡಿದು ಅವರಿಂದ ನಿಮಿತ್ತ ಕೇಳಿದನೇಕೆ? ಅವರಿಗೂ ಗೊತ್ತಿದೆ ನನ್ನ ಸ್ವಭಾವ. ಹಿತ್ತಾಳೆ ತೋರಿಸಿ ಚಿನ್ನ ಎಂದು ನಂಬಿಸಬಹುದಾದ ನನ್ನ ಗುಣ. ಅವರು ಹೇಳಿದ ಯಾವತ್ತೂ ಸಮಾಚಾರಗಳನ್ನು ಬರೀದೇನೆಂದರೂ ಖಂಡಿತ ನಂಬಬಹುದಾದುವೆ ಎಂದು ನನಗನಿಸುತ್ತದೆ. ಇಷ್ಟೇ ಮೋಸ. ಅದನ್ನು ನಂಬಿ ನಾನು ಇನ್ನೊಬ್ಬರಿಗೆ ತಿಳಿಸಿದರೆ ಮಾತ್ರ ಅಜ್ಜಿ ಹಾಗೆ ನನಗೂ ಮರಳು ಎಂದರು. ನಮ್ಮ ಅಜ್ಜಿ ಹಿಂದಿನ ಕಾಲದ ಅಷ್ಟೊಂದು ಕಥೆಗಳನ್ನು ತಾವೇ ಹೊಸದು ಹೇಳುತ್ತಾರೆಯೇ? ಅಷ್ಟು ಚರಿತ್ರೆಯ ಜ್ಞಾನವಾದರೂ ಅವ್ರಿಗಿದೆಯೇ? ಇಲ್ಲ. ಅವರ ಮಾತನ್ನು ಸಾಕ್ಷಿಯಾಗಿ ಇರಿಸಿಕೊಂಡು ನಾನು ನನ್ನ ಬಾಯಿ ತೆರೆದದ್ದಾದರೆ ಒಂದು ಚೂರು ಕಲ್ಲು, ಚೂರು ಮುರುಕು ಕೊಂಬು, ಸವೆದ ಕಲ್ಲು, ಕವಡೆ ಏನೇ ಇರಲಿ, ಅದನ್ನು ಹಿಡಿದವರು ಸತ್ತು ಮಣ್ಣಾಗಿ ಸಾವಿರ ವರ್ಷಗಳಾದ ಮೇಲೆ ಅಜ್ಜಿಯ ಕಣ್ಣಿಗೆ ಕಾಣಿಸಿಕೊಳ್ಳುವುದಾದರೂ ಹೇಗೆ? ಆದರೆ ಅಂಜನ ಹಾಕಿ ಏನೇನೋ ಹೇಳಿಸುತ್ತಾರಲ್ಲ,
ಆಂಜನೇಯ ಬರುವುದಂತೆ, ನಮ್ಮನ್ನು ಎಲ್ಲಿಗೋ ಕರೆದುಕೊಂಡು ಹೋಗುವುದಂತೆ, ತಲೆಬಿಡವಿಲ್ಲದ ಕಥೆಗಳು. ನನಗೆ ಅಂಥದರಲ್ಲಿ ಏನೂ ನಂಬಿಕೆ ಇಲ್ಲ. ಹನುಮಂತನ ಗುಡಿಗೆ ನಾನು ಹೋಗಿದ್ದೇನೆ, ಅಲ್ಲಿ ನಮಸ್ಕಾರ ಮಾಡಿದ್ದೇನೆ. ಸಣ್ಣವನಿರುವಾಗ ರಾಮನ ಬಂಟ ಹನುಮಂತ ತಿರುಪತಿ ಎಂಬುದು ವೈಕುಂಠ ಎಂದು ಭಜನೆ ಮಾಡಿದ್ದೇನೆ. ಆದರೂ ರಾಮಾಯಣದ ನಡೆದ ಕತೆ ಎಂಬುದಾಗಿ ನನ್ನ ಮನಸ್ಸಿಗೆ ಅನಿಸಿದ್ದಿಲ್ಲ. ಆದರೆ ಅಜ್ಜಿ ಹೇಳುವ ಈ ಯಾವತ್ತೂ ಕಥೆಗಳು ನಿಜಕ್ಕೂ ನಡೆದುವೆ ಎನಿಸುತ್ತದೆ ನನಗೆ. ನನ್ನ ವಿಚಾರ ಸರಣಿ ಕುರುಡು ಓಣಿಯಲ್ಲಿ ಮುಂದಕ್ಕೆ ಸಾಗಲಾರದೆ ಒಮ್ಮೆಗೆ ನಿಂತು ಬಿಟ್ಟಿತು. ಅಜ್ಜಿ ನನ್ನನ್ನು ಕಂಡು, ಏನು ಕೂತು ಮಾಡುತ್ತೀಯಾ, ಮನೆಗೆ ಹೋಗು. ನಾಳೆ ನಾಡಿದ್ದು ಹೊರಡಬೇಕಾದರೆ ಏನೇನು ತಯಾರಿಸಬೇಕೆಂದು ಸೀತೆಯನ್ನು ಕೇಳು. ರೀತಿ ರಿವಾಜು ಏನು ಅಂತ ಕೇಳ್ಕೊ, ಅವಳಿಗೆ ಗೊತ್ತಿದ್ದಿತ್ತು ತಕ್ಕ ಮಟ್ಟಿಗೆ ಎಂದರು. ಅಷ್ಟಕ್ಕೆ ಸಂಜೆ ಆಗಿತ್ತು. ನನ್ನ ತಮ್ಮ ಗಂಗೊಳ್ಳಿಗೆ ಹೋದವನು ಹಿಂದಕ್ಕೆ ಬಂದ. ಅವನ ಮುಖದಲ್ಲಿ ಬೇಸಿಗೆ ದಿನದ ಬೆವರು, ಧೂಳಿನ ಎಡೆಯಲ್ಲಿಯೂ ಗೆಲುವು ಕುಣಿದಾಡುತ್ತಿತ್ತು. ಹೋಗಿ ಬಂದೆಯಾ ಎಂದು ಕೇಳಿದರು ಅಜ್ಜಿ. ಹೌದಜ್ಜಿ, ನೀವು ಆಯಿತು ಎಂದರಂತೆ, ನಿಮ್ಮ ಮನಸ್ಸು ದೊಡ್ಡದು ಎಂದ ತಮ್ಮ. ಪಾಯಸದ ಆಸೆ ಮಗು, ಪ್ರಾಯ ಸಂದವಳಿಗೆ. ಮೊಮ್ಮಗನ ಲೆಕ್ಕಕ್ಕೆ ಒಂದು ಪಾಯಸ ಬೇಗನೆ ಸಿಗಲಿ ಎಂಬ ಯೋಚನೆ. ಅವರು ನಕ್ಕರು, ನಾವು ನಕ್ಕೆವು. ಇಬ್ಬರು ಕೂಡಿಯೇ ಮನೆಯ ಕಡೆಗೆ ಹೊರಟೆವು. ನಾರಾಯಣನ ಬರವನ್ನು ನನ್ನ ಮಕ್ಕಳು ವಾಸನೆಯಿಂದಲೇ ಕಂಡುಕೊಂಡಿರಬೇಕು. ಮನೆಯ ಅಂಗಳಕ್ಕೆ ಆತ ಕಾಲಿರಿಸುವುದರೊಳಗಾಗಿಯೇ ಚಿಕ್ಕಪ್ಪ ಬಂದ ಎನ್ನುತ್ತಾ ನನ್ನೆರಡೂ ಮಕ್ಕಳು ಧಾವಿಸಿ ಹೋಗಿ ಅವನಿಗೆ ಅಂಟಿಕೊಂಡವು. ನನ್ನ ತಮ್ಮನು ಮೊದಲು ಬಾವಿಕಟ್ಟೆಗೆ ಹೋಗಿ ನೀರನ್ನು ಸೇದಿ ಮುಖ ಕೈ ಕಾಲುಗಳನ್ನು ತೊಳೆದುಕೊಂಡು ಬೆವತ ಅಂಗಿಯನ್ನು ಮೇಲೆಯಲ್ಲಿ ತೂಗು ಹಾಕಿ ಅತ್ತಿಗೆ ಹೋಗಿ ಬಂದೆ ಎಂಬ ವಾರ್ತೆಯನ್ನು ಕೊಟ್ಟ. ಅವನ ಬಾಯಿ ಮಾತು ಮುಗಿಯುವುದರೊಳಗಾಗಿ ಅವಳು ಒಂದಿಷ್ಟು ಬೆಲ್ಲದ ಪಾನಕವನ್ನು ಮಾಡಿ ಗಿಂಡಿಯಲ್ಲಿ ತುಂಬಿಸಿ ತಂದಿಟ್ಟಳು. ಅಮೃತ ಪಾನಕ, ಶುಂಠಿ ಮೆಣಸು ನುರಿದು ಲಾಯಕು ಮಾಡಿದ್ದೇನೆ ಎಂದಳು. ಬೇಸಿಗೆಯಲ್ಲಿ ದಣಿದು ಬಂದವರಿಗೆ ಅಮೃತ ಪಾನಕ ಸಂಜೀವನಕ್ಕೆ ಸಮ ಎಂಬ ನಂಬಿಕೆ ನಮ್ಮ ಊರವರದ್ದು. ಅದನ್ನು ಕೊಡುವ ಹೊತ್ತು ಮಾತ್ರ ಸಂಜೆಯಲ್ಲ, ಮಧ್ಯಾಹ್ನ. ಆದರೆ ನನ್ನ ತಮ್ಮನಿಗೆ ಅದೇ ಬೇಕಿತ್ತು. ಅಷ್ಟರಲ್ಲಿ ನನ್ನ 2 ಕಾಟು ಮಕ್ಕಳು ಬಿಡುತ್ತಾವೆಯೇ, ಅವುಗಳ ಗಂಟಲಿಗೆ ಒಂದಿಷ್ಟು ಸುರಿದ ಮೇಲೆಯೇ ಅದನ್ನು ಅವನಿಗೆ ಕುಡಿಯಲು ಬಿಟ್ಟವು. ಈ ಮಕ್ಕಳು, ಇವನು ಮನೆಯವನೇ ಆದದ್ದಕ್ಕಾಯಿತು. ಹೊರಗಿನಿಂದ ಬೇರೆ ಯಾರಾದರೂ ಬಂದಾಗ ಹೀಗೇ ಮಾಡಿದರೆ ಏನು ತಿಳಿದುಕೊಂಡಾರು? ಈ ಮಕ್ಕಳಿಗೆ ಮನೆಯಲ್ಲಿ ಒಂದಿಷ್ಟು ತಿಂಡಿ ಕೊಡುವುದಿಲ್ಲ, ಅದಕ್ಕೆ ಹೀಗೆ ಬಾಯಿ ಬಿಡುತ್ತವೆ. ನನ್ನ ತಮ್ಮ ನಕ್ಕು, ಇಡೀ ಬಿಂದಿಗೆ ಪಾನಕವನ್ನು ನಾನು ಒಬ್ಬನೇ ಕುಡಿಯುತ್ತೇನೆಯೇ, ಹೊಟ್ಟೆ ಬಿರಿದೀತು. ಒಬ್ಬರೇ ಎಲ್ಲವನ್ನು ಕುಡಿದರೆ ಹೊಟ್ಟೆ ಒಡೆದು ಹೋಗುತ್ತದೆ ಅಂತೆ ಎಂದು ನನ್ನ ಕಿಟ್ಟಿ. ಇಷ್ಟು ಸಣ್ಣದರಲ್ಲಿಯೇ ಇವು ಎಷ್ಟು ಕಲಿಯುತ್ತವಪ್ಪ ಎನಿಸಿತು ನನಗೆ. ಸೀತೆ ಅಷ್ಟಕ್ಕೆ ಬಿಡುವು ಮಾಡಿಕೊಂಡು ಚಾವಡಿಗೆ ಬಂದು ಕುಳಿತು, ಹೋಗುತ್ತಾ ಮತ್ತೇನನ್ನಾದರೂ ಅನಂತರಾಯರು ತಿಳಿಸಿದರೆ ಎಂದು ಪ್ರಶ್ನಿಸಿದಳು. ಮತ್ತೇನೂ ಹೇಳಲಿಲ್ಲ. ನಾಡಿದ್ದು ಅಣ್ಣನಿಗಾಗಿ ಬಸ್ ಸ್ಟ್ಯಾಂಡಿನಲ್ಲಿ ಕಾದಿರುತ್ತೇನೆ ಎಂದು ತಿಳಿಸಿದ. ಜನ್ನನ ಆಸೆಯನ್ನು ಬಿಟ್ಟೇ ಹೋಗಿದ್ದಾನೆ ಆತ. ಸುಸೂತ್ರವಿಲ್ಲ. ಅವನ ಮಾತುಕತೆಗಳನ್ನು ಕೇಳಿ ಬೇಸರ ಬಂದಿರಬೇಕು. ಈ ಜನಾರ್ದನನಿಗೆ ಎಷ್ಟು ಪ್ರಾಯವಾಯಿತು? ಲಗ್ನವಾಗುವ ಆಸೆ ಇಲ್ಲವಾದರೆ ಸುಮ್ಮನೆ ಯಾರ ಮನೆಗಳಿಗೆ ಹೋಗಿ ಏನೇನಾದರೂ ಮಾತನಾಡಿ ಒಣ ಆಸೆಯನ್ನು ಹುಟ್ಟಿಸಿ ಬರುವುದಾದರೂ ಯಾಕೆ? ಹೆಣ್ಣು ಹೆತ್ತವರ ಸಂಕಟ ಒಂದಿಷ್ಟಾದರೂ ತಿಳಿಯಬಾರದೆ? ಅವರಿಗೆ ವ್ಯಾಪಾರವನ್ನು ಬಿಟ್ಟರೆ ಊರು ಮನೆಯಲ್ಲಿ ಯಾವುದೂ ಇಲ್ಲವಂತೆ. ಎಲ್ಲರೂ ಅಲ್ಲಿಯೇ ಇದ್ದಾರೆ. ಒಂದು ಸ್ವಂತ ಸಣ್ಣ ಮನೆಯೂ ಇದೆ ಅಂತೆ. ಇನ್ನೊಬ್ಬ ತಮ್ಮ, ಅವನ ಬೆನ್ನಿಗೆ 2 ಹೆಣ್ಣು ಮಕ್ಕಳು. ಇಷ್ಟು ಮಂದಿ ಕೂಡಿರುವ ಸಂಸಾರ ಅವರದ್ದು. ತಮಗೆ ಆಸ್ತಿ ಇಲ್ಲದ್ದರಿಂದ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ವಿದ್ಯೆಯನ್ನಾದರೂ ಕೊಡಿಸುವ ಎಂಬ ಚಪಲ ಹುಟ್ಟಿತು. ಓದಿಸಿದರು. ಎಷ್ಟು ಓದಿಸಿದ್ದಾರಂತೆ? 7ನೇ ಕ್ಲಾಸ್ ಆದರೂ ಆಗಿದೆಯೇನು ಎಂದು ಕೇಳಿದಳು ಸೀತೆ. ನಾರಾಯಣನು ನಕ್ಕನು. ಅತ್ತಿಗೆ, ಮೈಸೂರಿನಲ್ಲಿ ಅವರಿಬ್ಬರು BA ಮಾಡಿದ್ದಾರೆ. BA? ಯಾವ ಮಣ್ಣಿಗೆ? ಅದು ಹೆಚ್ಚೆ. ಓ, ನಿನ್ನ ಯೋಚನೆ ಅಷ್ಟೇಯೋ? ಹಾಗಾದರೆ ಓದಿಸಲಿಲ್ಲ ಅಂತ ತಿಳಿ. ನಮ್ಮಷ್ಟು ಭೂಮಿ ಕಾಣಿಕೆ ಇಲ್ಲದವರು ನಂಟಸ್ತಿಕೆ ಹುಡುಕುವುದು ಸುಲಭವೇ? ಹೆಣ್ಣು ಮಕ್ಕಳಿಗೆ ಓದೇ ಚಿನ್ನ ಅಂತ ತಿಳಿದರು. ಈಗ ಅದೇ ಫಜೀತಿಗೆ ಬಂದಿದೆ. ಅಷ್ಟು ಓದಿಸಿದ್ದರಿಂದಾಗಿ ವರ ಹುಡುಕುವುದು ಕಷ್ಟವಾಗಿದೆ. ಅವರ ಅಪ್ಪ ಮೊದಲಿನಿಂದಲೂ ಮದುವೆಯ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ. ಈ ಮಕ್ಕಳು ಓದು ಮುಗಿಯಲಿ ಎಂಬ ಹಠ ಹಿಡಿದರು. ಪ್ರೀತಿಯಿಂದ ಆಗಲಿ ಎಂದರು. ಅವರ ಅಮ್ಮನಿಗೆ ಈ ಕಡೆಯ ನಂಟಸ್ತಿಕೆ ಬೇಕು ಎಂಬ ಆಸೆ. ಸೀತೆ ಪ್ರಶ್ನಿಸಿದಳು, ನಿನ್ನ ಜಾತಕವನ್ನು ಅವರಿಗೆ ಎಂದು ತೋರಿಸಿದೆ ನೀನು? ಇಲ್ಲಿಂದ ಕೇಳಿಕೊಂಡು ಹೋದದ್ದು ಇಲ್ಲವಲ್ಲ. ನಿನ್ನನ್ನು ಅವರು ಅಷ್ಟು
ಹುಚ್ಚು ಕಟ್ಟಿಸಿದ್ದು ಹೇಗೋ. ತಮ್ಮ ತುಸು ಕಕ್ಕಾಬಿಕ್ಕಿಯಾದ. ಇಲ್ಲಿಯ ತನಕವೂ ಅವನೆಂದುದಕ್ಕೆಲ್ಲ ಅಸ್ತು ಎಂದವಳು ಈಗ ಇದು ಹೊಸತೇ ವಿಷಯ ಎಂಬ ರೀತಿಯಲ್ಲಿ ತನಿಖೆ ಮಾಡುತ್ತಿದ್ದಾಳಲ್ಲ. ಓದಿದ ಹುಡುಗಿ ಎಂದರೆ BA ಎಷ್ಟು ವಿಪರೀತ ಓದಿದವರು ನಮಗೆ ಯಾಕೆ ಎಂಬ ರಾಗ ತೆಗೆದಾಳೆಯೇ ಎಂಬ ಭಯವಾಯಿತು. ಆತ ತುಸು ಗಾಬರಿಯಿಂದಲೇ, ಅಲ್ಲ ಈಗ ಏನು ಮಾಡಬೇಕು ಅನ್ನುತ್ತೀಯಾ ಎಂದು ಕೇಳಿದ. ನೀನು ಒಪ್ಪಿಗೆ ಕೊಟ್ಟು ಬರಲಿಲ್ಲವೇ? ಹುಡುಗಿ ನನಗಾದೀತು ಎಂದು ಹೇಳಿ ಬಂದಿದ್ದೆ. ಆದುದರಿಂದಲೇ ಅನಂತರಾಯ ಅಣ್ಣನನ್ನು ನಾಳೆ ಬರಬೇಕು ಎಂದು ಒತ್ತಾಯಿಸಿದ್ದು. ಹಾಗಿದ್ದರೆ ಮತ್ತೇನು? ಅಲ್ಲ, ನೀನು ತನಿಖೆಗೆ ಹೊರಟ ರೀತಿಯನ್ನು ಕಂಡರೆ ಅದೇ BA ಎಂದೆ ನೀನು. ಹೆಣ್ಣು ಮಕ್ಕಳಿಗಾಗಿ ಬಹಳ ದುಡ್ಡು ಹಾಳು ಮಾಡಿದರು ಎಂದು ಕಾಣಿಸಿತು. ಅದರ ಬದಲಿಗೆ ಆ ದುಡ್ಡಿನಿಂದ ಚಿನ್ನ ಮಾಡಿಸಿದ್ದರೆ ಆಗುತ್ತಿತ್ತಲ್ಲ ಅನಿಸಿತು ನನಗೆ. ನಾನು ನಡುವೆ ಪ್ರವೇಶಿಸಬೇಕಾಯಿತು. ಸೀತೆ, ಅವರು ಎಷ್ಟು ಮಣ ಚಿನ್ನ ಹಾಕಬೇಕು ಎಂಬುದನ್ನು ಹೇಳು. ಅಷ್ಟು ಹಾಕಲಿಕ್ಕೆ ಸಾಧ್ಯವೇ ಎಂದು ಕೇಳುವ. ನಾಳೆ ನಾನು ಹೋಗಿ ಅದರ ನಿಷ್ಕರ್ಷೆ ಮಾಡಿ ಬರಬೇಕಲ್ಲ ಹಿಂದೆ. ನನಗೆ ಮರಳು ಅಂತ ತಿಳಿದಿರಾ? ಅದನ್ನು ಕೊಡಿ ಇದನ್ನು ಕೊಡಿ ಎಂದು ಹೆಣ್ಣಿನ ಮನೆಯವರ ಮುಂದೆ ಬೇಡುವುದೇ ಅಸಹ್ಯ. ಅವರ ಮಗಳು ಕೊಡುವುದನ್ನು ಕೊಡುತ್ತಾರೆ. ನೀವು ಅಲ್ಲಿಗೆ ಹೋದವರು ನಾವಿಷ್ಟನ್ನು ತರುತ್ತೇವೆ, ಧಾರೆ ಸೀರೆ, ಇಷ್ಟು ನಗ ಅಂತ ಹೇಳಿ ಬೇರೆ ಒಂದೇ ಒಂದು ಸಣ್ಣ ಮಾತನ್ನು ಆಡಬಾರದು. ನಾನು ಅಯ್ಯೋ ಮಾರಾಯ್ತಿ, ಒಂದು ಎಮ್ಮೆ ಇಲ್ಲ ದನ ಇಲ್ಲ ಕಡಸನ್ನು ಕೊಳ್ಳುವುದಾದರೂ ಕಸಿವಿಸಿ ಮಾಡಿ 4 ರೂಪಾಯಿ ಹೆಚ್ಚು ಕಡಿಮೆಗಾಗಿ ಚೌಕಾಸಿ ಮಾಡುತ್ತೇವೆ. ಹಾಗಿರುತ್ತಾ ಹೆಣ್ಣನ್ನು ತರುವಾಗ ಬಾಯಿ ಮುಚ್ಚಿಕೊಂಡಿರಬೇಕು ಅನ್ನುತ್ತೀಯಾ ಎಂದೆ. ಹೌದೌದು, ಹೋಗಿ ಅಜ್ಜಮ್ಮನನ್ನು ಕೇಳಿ. ನಿಮ್ಮ ಅಪ್ಪಯ್ಯ ನನ್ನನ್ನು ಸೊಸೆಯಾಗಿ ತರುವುದಕ್ಕೆ ಬಂದಾಗ ಏನು ಕೇಳಿದರು, ಎಷ್ಟು ಚೌಕಾಸಿ ಮಾಡಿದರು ಅಂತ ನಿಮಗೆ ಗೊತ್ತಿರಲಾರದು, ಅವರಿಗೆ ಗೊತ್ತಿದ್ದೀತು. ಹೆಣ್ಣು ನಮಗೆ ಒಪ್ಪಿಗೆ ಎಂದರಂತೆ. ಅದರ ಮೇಲೆ ಒಂದು ಚೂರು ಮಾತನ್ನು ಅವರು ಆಡಿದವರಲ್ಲವಂತೆ. ಈಗಲೂ ನಮ್ಮಪ್ಪ ಅವರ ದೊಡ್ಡಸ್ತಿಕೆಯನ್ನು ನೆನೆಯುತ್ತಾರೆ. ಸೀತೆ, ಆ ಕಾಲ ಯಾವುದು? ಸಾವಿರಾರು ದಿನಗಳ ಹಿಂದಿನ ಕಥೆ ಅದು. ಅದು ಕೃತಯುಗ, ಇದು ಕಲಿಯುಗ. ನಾನು ನನ್ನ ಅಪ್ಪನ ಹಾಗೆ ಸುಮ್ಮನೆ ಇರಲು ಬರುತ್ತದೆಯೇ? ಹಾಗಾದರೆ ನೀವು ಶಿವಮೊಗ್ಗಕ್ಕೆ ಹೋಗುವುದೇ ಬೇಡ. ನಾರಾಯಣ, ನಿನ್ನ ಅಣ್ಣ ಹೋದರೆ ಒಂದೊಂದಕ್ಕಾದೀತು. ಅವರ ಮನಸ್ಸಿನಲ್ಲಿ ಏನೇನು ಆಸೆಗಳಿವೆಯೋ. ನೀನು ಮದುವೆಯಾಗುವುದು ನಿನ್ನ ಸುಖಕ್ಕೆ. ನೆಟ್ಟಗೆ ಹೋಗು, ಅಲ್ಲೇ ಇರು. ಹಿಂದಕ್ಕೆ ಬರುವುದು ಮದುವೆಯಾದ ಮೇಲೆ ಎಂದಳು ಬಿರಿದ ಮನಸ್ಸಿನಿಂದ. ಈ ಎಲ್ಲ ಮಾತುಗಳನ್ನು ಮುಗಿಸಿದ 2ನೇ ದಿವಸ ಸಂಜೆಗೆ ಸಮನಾಗಿ ನಾನು ಶಿವಮೊಗ್ಗೆಯನ್ನು ಸೇರುವಾಗ ಸಂಜೆ 6 ಗಂಟೆ ಆಗಿರಬೇಕು. ಅಷ್ಟರೊಳಗಾಗಿ ನನಗೊಂದು ಧೂಳಿನ ಸ್ನಾನವೂ ಆಗಿ ಹೋಗಿತ್ತು. ನನ್ನ ಅವತಾರವನ್ನು ನೋಡುವುದಕ್ಕೋ ಎಂಬಂತೆ ಅನಂತರಾಯರು ಅವರ ತಂದೆ ಸದಾಶಿವಯ್ಯನವರು ನನಗಾಗಿ ಬಸ್ ಸ್ಟ್ಯಾಂಡಿನಲ್ಲಿ ಕಾದು ನಿಂತಿದ್ದರು. ಇಬ್ಬರು ನನ್ನನ್ನು ತಮ್ಮ ಮನೆಗೆ ಕರೆದೊಯ್ದು ಕುಳಿತುಕೊಳ್ಳಿಸುವುದರೊಳಗೆ ತೃಷೆಗೆ ಏನಾಗಲಿ ಎಂದಾಗ, ತೃಷೆ ಆಮೇಲೆ ಮೊದಲು ಸ್ನಾನದ ಮನೆಯನ್ನು ತೋರಿಸಿ ಮಿಂದು ಚೊಕ್ಕವಾಗುತ್ತೇನೆ ಎಂದಂದೆ. ಅವರು ನೀರು ಕಾಯಿಸೋಣ ಎಂದರೂ ಬಿಡದೆ ಬಚ್ಚಲು ಮನೆಯನ್ನು ಹೊಕ್ಕು ತಣ್ಣೀರಿನಲ್ಲೇ ಒಂದು ಸ್ನಾನ ಮುಗಿಸಿ ಬಟ್ಟೆ ಬದಲಿಸಿ ಬರುವ ತನಕವೂ ನನಗೆ ನಾನು ಮನುಷ್ಯ ಅಂತ ಕಾಣಲಿಲ್ಲ. ಅಷ್ಟು ಸಿದ್ಧವಾಗಿ ಬರುವುದರೊಳಗಾಗಿ ತಮ್ಮ ಹೋಟೆಲಿನಿಂದಿರಬೇಕು 10 ಬಗೆಯ ತಿಂಡಿ ತಿನಿಸುಗಳು ನನ್ನ ಮುಂದೆ ತಂದಿರಿಸಿದರು. ನೋಡಿಯೇ ನನಗೆ ಭಯವಾಯಿತು. ಸ್ವಾಮಿ, ಇದೊಂದು ಬೇಡ, ಒಂದಿಷ್ಟು ಕಾಫಿ ಕುಡಿದು ಮಲಗಿ ಬಿಡುತ್ತೇನೆ. ತಿಂಡಿ ತೀರ್ಥ ಮಾತು ಗೀತು ಅಂದು ಏನಿದ್ದರೂ ಅವು ಬೆಳಗಾದ ಮೇಲೆ. ಪ್ರಯಾಣದಿಂದ ನಾನು ಸುಸ್ತಾಗಿದ್ದೇನೆ ಎಂದೆ. ಕಾಫಿಯನ್ನು ಕುಡಿದು ಅವರ ಒತ್ತಾಯಕ್ಕೆ 2 ಬಾಳೆಹಣ್ಣುಗಳನ್ನು ಕಬಳಿಸಿ ನುಡಿದಂತೆ ನಡೆವಾತ ಎಂದು ತೋರಿಸಿಕೊಂಡು ಅಲ್ಲೇ ಹೊರಗಿದ್ದ ಚಾಪೆಯಲ್ಲಿ ಮಲಗಿಬಿಟ್ಟೆ. ಒಂದು ನಿದ್ದೆ ಕಳೆದು ಎಚ್ಚರವಾದಾಗ ರಾತ್ರಿ ಎಷ್ಟು ಹೊತ್ತಾಗಿತ್ತೋ ತಿಳಿಯೆ. ನನ್ನ ಹೊಟ್ಟೆ ಚುರುಕಾಗಿತ್ತು. ತಲೆ ಮೇಲಕ್ಕೆ ಉರಿಯುತ್ತಿತ್ತು ವಿದ್ಯುತ್ ದೀಪ. ನನ್ನ ತಲೆದಿಂಬಿನ ಬಳಿ ಇರಿಸಿದ ಕಿತ್ತಳೆ ಹಣ್ಣುಗಳನ್ನು ತಿನ್ನುವುದು ಮರ್ಯಾದೆಗೆ ತೀರಾ ಕಡಿಮೆ ಎಂದುಕೊಂಡು ಮುಖಕ್ಕೆ ಮುಸುಕು ಎಳೆದುಕೊಂಡು ನಾನು ನಿದ್ರೆಯ 2ನೇ ಅಧ್ಯಾಯವನ್ನು ಪ್ರಾರಂಭಿಸಿದೆ. ತಿರುಗಿ ಏಳುವಾಗ ಹಚ್ಚನೆ ಬೆಳಕಾಯಿತು. ಹೊರಕ್ಕೆ ಬಂದೊಡನೆಯೇ ಅನಂತರಾಯ ಭೇಟಿಯೂ ಆಯಿತು. ರಾತ್ರಿ ಊಟ ಮಾಡದೆ ಮಲ್ಕೊಂಡ್ರಿ, ಎಚ್ಚರಿಸುವುದಕ್ಕೆ ನಮಗೆ ದಾಕ್ಷಿಣ್ಯ. ನಿದ್ದೆಯಾದರೂ ಚೆನ್ನಾಗಿ ಬಂತೆ ಎಂದು ಕೇಳಿದ್ರು. ಒಂದು ಗಡದ ನಿದ್ದೆ ಆಯಿತು. ಈಗ ಮುಖ ಹಿಕ್ಕ ತೊಳೆದುಕೊಂಡು ಬಂದನೆಂದರೆ ಗಂಟೆಗಟ್ಟಲೆ ಮಾತಾಡೋದಕ್ಕೆ ಸಿದ್ಧ ಎಂದು ಉತ್ತರಿಸಿದೆ. ಮುಖಭಜ್ಜನವಾಯಿತು. ಅದನ್ನು ಮುಗಿಸಿ ಬಂದೊಡನೆ ಇಡ್ಲಿ ಮಸಾಲೆ ದೋಸೆಗಳು ಎದುರಿಗೆ ಬಂದವು. ಪರಮಾಶಿ ಕಾಫಿಯೂ ಆಯಿತು. ಅನಂತಯ್ಯ ನಗುಮೊಗದಿಂದ, ಈಗ ಅಪ್ಪ ಬರುತ್ತಾರೆ, ಈಗ ನಿಮ್ಮ ಮುಂದೆ ಕಾಫಿ ತಿಂಡಿ ತಂದಿರಿಸಿ ಹೋದ್ಲಲ್ಲ, ಅವಳೇ ನಿಮ್ಮ ನಾದಿನಿಯಾಗುವವಳು ಎಂದಂದು ತಂದೆಯನ್ನು ಕರೆಯಲು ಧಾವಿಸಿದರು. ಅಷ್ಟಕ್ಕೆ ಅವರ ತಾಯಿ ಬಂದು,
ತುಂಬ ಶ್ರಮವಾಯಿತು ನಿನಗೆ. ಬಸ್ ಪ್ರಯಾಣ ಕೆಲವರಿಗೆ ಹೋಗುತ್ತದೆ, ಕೆಲವರಿಗೆ ಹೋಗುವುದಿಲ್ಲ ಎಂದು ಉಪಚಾರ ಮಾಡಿದ್ರು. ತಮ್ಮ ಮನೆ ವಾರ್ತೆ ವಿಷಯವೆಲ್ಲ ಹೇಳಿದ್ರು. ತಮ್ಮೆರಡು ಹೆಣ್ಣು ಮಕ್ಕಳನ್ನ ಹತ್ರಕ್ಕೆ ಕರೆದ್ರು. ನಾನು ತಿಂಡಿ ಮುಗಿಸಿದ ಬಳಿಕವೇ ಅವರ ಮುಖಗಳನ್ನು ಚೆನ್ನಾಗಿ ನೋಡಿದ್ದು. ಆಗ ಅಜ್ಜಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ದೊಡ್ಡವಳು ತುಸು ಕಪ್ಪು, ಆದರೂ ಲಕ್ಷಣವಾಗಿದ್ದಾಳೆ ಎಂಬ ಮಾತದು. ನಾನು ಬಾಯಿ ಉಪಚಾರಕ್ಕೆ ಹಿಂದಾಗಲಿಲ್ಲ. ನಿಮಗೆ ಎರಡೆರಡು ಹೊರೆ, ನನ್ನದು ಒಂದೇ, ಅದನ್ನು ನಾನು ಹೊರೆಯಂತಲೂ ತಿಳಿದಿಲ್ಲ ಎಂದೆ. ನೆನೆಯ ತನಕವೂ ಆಗಿದ್ದದ್ದು ಮಾತ್ರ ನಿಜ. ಈಗ ಅದರ ಭಾರ ಕಡಿಮೆಯಾಗುವ ಆಗಿದೆ. ಒಂದು ಕಡೆಯವರು ಅವರಾಗಿಯೇ ಬಂದು ಈ ದೊಡ್ಡವಳನ್ನು ನೋಡಿ ಒಪ್ಪಿ ಹೋಗಿದ್ದಾರೆ. ಹುಡುಗನಿಗೆ ರಜೆ ಸಿಗುವುದಕ್ಕೆ ಮಾತ್ರ 2 ತಿಂಗಳು ಬೇಕು ಎಂದು ಹೇಳಿದ್ದಾರೆ. ನಾವು ಎಷ್ಟು ವರ್ಷಗಳು ಬೇಕಾಗುತ್ತದೆಯೋ ಎಂದು ಅಂಜಿಕೊಂಡಿದ್ದೆವು. ಸರಿ, ಅದೇ ಹೊತ್ತಿಗೆ ಸದಾಶಿವನವರ ಆಗಮನವಾಯಿತು. ಒಂದು ತಪ್ಪು ಕೆಲಸ ಮಾಡಿದೆವು. ಬಂದ ನೆಂಟರನ್ನು ರಾತ್ರಿಯೆಲ್ಲ ಉಪವಾಸ ಇರಿಸುವ ಹಾಗಾಯಿತು. ಕ್ಷಮಿಸಿ. ನೀವಿನ್ನು ಮುಂದಿನ ವಿಚಾರ ಏನೆಂದು ಹೇಳಿ. ನಾನೆನ್ನುವುದು ಇಷ್ಟೇ, ನೀವೇ ಎಲ್ಲವನ್ನು ಚೆನ್ನಾಗಿ ನಡೆಸಿಕೊಡಬೇಕು. ಈಗ ಕಿರಿಯವಳಿಗೆ ಮೊದಲು ಲಗ್ನ ಮಾಡೋದಕ್ಕೆ ಯಾವ ತೊಂದರೆಯೂ ಇಲ್ಲ. ಈ ಲಗ್ನ ಇಲ್ಲಿಯೇ ನಡೆದರೆ ನಮಗಿಷ್ಟ. ಇಲ್ಲದೆ ಹೋದರೆ ನಿಮಗೆ ಅನುಕೂಲವಾಗುವಲ್ಲಿ ಕೊಲ್ಲೂರು ದೇವಸ್ಥಾನ ಇದೆಯಲ್ಲ, ಅಲ್ಲಾದರೂ ಸರಿಯೇ ಆಗಲಿ. ಮುಖ್ಯವಾಗಿ ನೀವು ನಿಂತು ಮಾಡಿಸಬೇಕಾದ ಕೆಲಸ. ನಾನು ನೀವು ಹೇಳಿದ ಯಾವ ಇತ್ಯರ್ಥಕ್ಕೂ ಸಿದ್ಧನೆ ಎಂದರು. ನನಗಿಂತಲೂ ಹಿರಿಯವರಾದ ಸದಾಶಿವಯ್ಯನವರೊಡನೆ ನನ್ನ ಎಚ್ಚಗಾರಿಕೆಯನ್ನು ತೋರಿಸುವುದು ಸಮನಲ್ಲ ಎಂಬುದಾಗಿ ಅನಿಸಿತು. ಅದಕ್ಕಾಗಿ ಮೊದಲು ಅನಂತರಾಯನನ್ನು ಕಳಿಸ್ಕೊಡಿ ಎಂದೆ. ಅವರು ಕರೆದೊಡನೆ ಒಳಗೆ ಬಂದರು. ಅವರನ್ನು ಕುಳಿರಿಸಿಕೊಂಡು ಅಳುಕಿಲ್ಲದೆ ಹೇಳಿದೆ, ಅನಂತಯ್ಯ, ನೀವು ನಮ್ಮ ಮನೆ ನೋಡಿದ್ದೀರಿ, ಜನ ನೋಡಿದ್ದೀರಿ. ನಾನು ನಿಮ್ಮ ತಂಗಿಯನ್ನು ನೋಡಿದ್ದಾಯಿತು. ನಾನು ನೋಡುವ ಮೊದಲೇ ಹುಡುಗ ಅವಳನ್ನು ನೋಡಿ ಪಾಸ್ ಮಾಡಿದ್ದಾನೆ. ಮುಂದಕ್ಕಿರುವುದು ಕೇವಲ ಲಗ್ನದ ವಿಚಾರ. ಲಗ್ನ ಎಂದರೆ ಎಲ್ಲಿ ಅಂದರೆ ಅಲ್ಲಿ. ನಾರಾಯಣನಿಗೆ ಅದು ಬೇಗನೆ ಆದರೆ ಅನುಕೂಲ. ಇನ್ನು 15 ದಿನಗಳ ತನಕ ಬೇಕಷ್ಟು ಲಗ್ನಗಳಿವೆ. ನಿಮಗೆ ಅನುಕೂಲವಾದ ದಿನವನ್ನು ನೀವೇ ಆರಿಸಿ ಹೇಳಿ. ಇನ್ನು ಮುಂದಕ್ಕೆ ನಾವು ಬೇರೆ ನೀವು ಬೇರೆ ಅಂತ ತಿಳಿಬೇಕಾಗಿಲ್ಲ ಎಂದೆ. ದಿಬ್ಬಣದ ಕಡೆಯವರು ಎಷ್ಟು ಮಂದಿ ಆಗಬಹುದು? ಹಾಗೋ, ನಮ್ಮ ಕುಟುಂಬ ಬಲು ಸಣ್ಣದು, ನೆಂಟರೆಷ್ಟು ಕಡಿಮೆ. ಹೆಚ್ಚೆಂದರೆ ಬರುವವರು 10-20 ಜನ. ನಮ್ಮ ಅಜ್ಜಿ ಮಾತ್ರ ಎಲ್ಲಿಗೂ ಹೊರಡುವವರಲ್ಲ. ಅಜ್ಜಿ ಬರುವುದಿಲ್ವೇ? ಅವರು ನಿಮ್ಮ ಮನೆಗೇ ದೊಡ್ಡವರು. ನನಗೆ ಯಾಕೋ ಅವರನ್ನು ಕಂಡು ತುಂಬ ಗೌರವ. ಅವರು ಬಂದೇ ತೀರಬೇಕು. ಅವರು ಇದ್ದೇ ಎಲ್ಲವೂ ಆಗಬೇಕು. ನೋಡಿ, ನಮ್ಮ ಅಪ್ಪಯ್ಯನ ಯೋಚನೆ ಹೀಗೆ. ಅವರಿಗೆ ಆಡಂಬರ ಬೇಕಿಲ್ಲ. ನಾವು ಖರ್ಚು ಮಾಡುವುದೇನೇ ಇದ್ದರೂ ಅದು ಡೌಲು ದುಂದಿಗಾಗಿ ಅಲ್ಲ. ಆದಷ್ಟು ಹೆಚ್ಚಿನ ಪ್ರಯೋಜನ ಮಗಳಿಗೂ ಅಳಿಯನಿಗೂ ಸಿಗಬೇಕು ಎಂಬುದು ಅವರ ಅಪೇಕ್ಷೆ. ನಮ್ಮ ಮೂಡಲ ಊರು ಅಗಲೂರಷ್ಟೇ. ಇಷ್ಟ ದೇವತೆ ಮೂಕಾಂಬಿಕೆ. ಆ ದೇವಿಯ ಮುಂದೆ ಇದೊಂದು ಒಳ್ಳೆಯ ಕೆಲಸ ನಡೆಯಲಿ ಎಂಬ ಆಸೆ. ಅವರ ಮನಸ್ಸಿನಲ್ಲಿಯೂ ನಿಮ್ಮ ಅಜ್ಜಮ್ಮ ಬರಬಹುದಾದ ಯಾವ ಸ್ಥಳವೂ ಒಪ್ಪಿಗೆ. ಅವರಿಗೆ ಕೊಲ್ಲೂರು ಸಹ ದೂರ ಎನಿಸಿದರೆ ನಿಮ್ಮ ಊರಿಗೆ ಬರುವುದಕ್ಕೂ ನಮ್ಮ ಅಡ್ಡಿ ಇಲ್ಲ. ಚೀಚಿ, ಅದು ಬೇಡ ಹೀಗೆಂದು ಯಾವತ್ತೂ ಸಮಾಚಾರಗಳನ್ನು ತಂದೆಗೆ ತಿಳಿಸಿದರು. ಅನಂತರ ಎಲ್ಲರೂ ಕುಳಿತು ದಿನ ನಿಶ್ಚಯ ಮಾಡಿದೆವು. ಸ್ಥಳ ಕೊಲ್ಲೂರೆಂದೇ ಗೊತ್ತಾಯಿತು. ಅಜ್ಜಿಯನ್ನು ಹೇಗಾದರೂ ಪುಸಲಾಯಿಸಿ ಹೊರಡಿಸಬಹುದೆಂಬ ಆಸೆ ನನ್ನಲ್ಲೂ ಉಂಟಾಯಿತು. ಚಿನ್ನಾಭರಣಗಳ ಚರ್ಚೆಗೆ ನಾನು ಹೋಗಲಿಲ್ಲ. ಅವರಾಗಿಯೇ ಇಂತಿಂಥದ್ದನ್ನು ಹಾಕುತ್ತೇವೆ ಎಂದರು. ನಾವು ಇಂಥದ್ದನ್ನೇ ತರಬೇಕೆಂದು ಅವರೂ ಒತ್ತಾಯಿಸಲಿಲ್ಲ. ಮರುದಿನವೇ ನಾನು ಆ ಊರನ್ನು ಬಿಡಬಹುದಿತ್ತು. ಆದರೆ ಅವರು ಒಡಂಬಡಲಿಲ್ಲ. ನನ್ನನ್ನು ಅಲ್ಲೇ ಕುಳ್ಳಿರಿಸಿಕೊಂಡರು. ಉಪಚಾರದ ಸವಿ ತೋರಿಸಿದರು. ಇಬ್ಬರ ಹೆಸರಲ್ಲೂ ಲಗ್ನ ಪತ್ರಿಕೆ ಮುದ್ರಿಸಿ ಕೈಗೆ ಕೊಟ್ಟು 2 ದಿನಗಳ ಬಳಿಕ ಕಳುಹಿಸಿಕೊಟ್ರು. ನಾನು ಊರಿಗೆ ಧಾವಿಸಿ ಬಂದೆ. ಸೀತೆ ಆತುರದಿಂದ ಹೊರಕ್ಕೆ ಬಂದಾಗ ಓದಲು ಬಾರದ ಅವಳ ಕೈಗೆ ಲಗ್ನ ಪತ್ರಿಕೆಯನ್ನು ಕೊಟ್ಟು ನಾನು ಅಜ್ಜಿಯನ್ನು ಹುಡುಕಿಕೊಂಡು ಹೋದೆ. ಬಾವಿಕಟ್ಟೆಯ ಬಳಿಯಲ್ಲಿ ಒಂದು ದಂಡೆಯ ಮೇಲೆ ಅವರು ಕುಳಿತುಕೊಂಡಿದ್ದರು. ಅಜ್ಜಿ, ನಿಮ್ಮ ಅರಸಿಕೆಯಿಂದ ಎಲ್ಲವನ್ನೂ ಗೊತ್ತು ಮಾಡಿಕೊಂಡು ಬಂದೆ. ಏನೂ ತೊಂದರೆ ಆಗಲಿಲ್ಲ ಎಂದೆ. ಇದು ಮಗು ನನ್ನ ಹರಸಿಕೆಯೂ ಅಲ್ಲ, ನಿನ್ನದೂ ಅಲ್ಲ. ನಿನ್ನ ಬೀಗರು ಮೂಕಾಂಬಿಕೆಯ ಭಕ್ತರು. ಅವಳು ನಡೆಸಿದಳು ಅಂತ ತಿಳಿ. ಕೊಲ್ಲೂರಲ್ಲೇ ಮದುವೆ, ಅಲ್ಲಿಗೆ ಅವರು ಬರುವುದು, ನಾವು ಹೋಗುವುದು. ದಿನ ಇಂಥದ್ದು ಎಂದೆ. ನಿನ್ನ ನಾರಾಯಣನಿಗೆ ಹೇಗೆ ಅನಿಸುತ್ತದೋ ಹೇಳು ಅವನಿಗೆ. ಅವನ ಶಿವಮೊಗ್ಗದ ದೋಸ್ತಿಗಳನ್ನು ಇಲ್ಲಿಗೆ ಕರೆಯಿಸಲಿ. ದಿಬ್ಬಣಕ್ಕೆ ಅವರೂ ಬರಲಿ. ನನ್ನ ಬೆನ್ನು ಕೋಲು ಗಟ್ಟಿ ಇದ್ದರೆ ನಾನೂ ಬಂದೇನು. ನಾನು ಅಜ್ಜಿ, ಆ ದಿನ ಅನಂತರಾಯರು ನೀವಿದ್ದೇ ಮದುವೆ ಆಗಬೇಕು ಎಂದು ಹಠ ಹಿಡಿದರು ಎಂದೆ. ಅವನೊಂದು ಮರುಳ, ನಾನೊಂದು ಒಣ ಕೊರಡು. ನನ್ನದೇನು ಹೆಚ್ಚು ಇದರಲ್ಲಿ ಎಂದರು. ಹೀಗೆ ಅಧ್ಯಾಯ 6 ಮುಗಿತು. ಸೊ ಈ ಅಧ್ಯಾಯದಲ್ಲಿ ನಾರಾಯಣರ ಮದುವೆ ಸಂಭ್ರಮ. ಹೌದು. ಸುಬ್ಬರಾಯರು ಅವರ ಹೊಸ ಬೀಗ್ರು ಮನೆಗೆ ಹೋಗೋದು,
ಹೆಣ್ಣು ನೋಡೋದು, ಅವರ ಒಂದು ಆದರಾತಿಥ್ಯಗಳು, ಅವರ ಒಂದು ಉಪಚಾರವನ್ನ ಸ್ವೀಕರಿಸಿ ಬರೋದು. ಮತ್ತೆ ಸೀತೆ ಅವಳು ಎಷ್ಟೇ ಸುಮ್ಮನೆ ಮಾತಾಡ್ಬೋದು, ಏನೇ ಆಗ್ಬೋದು, ಆದ್ರೆ ಅವಳು ಎಷ್ಟು ಒಳ್ಳೆಯವಳು ಅಂದ್ರೆ ಎಷ್ಟು ಮೆಚ್ಯೂರ್ ಆಗಿ ಯೋಚನೆ ಮಾಡ್ತಾಳೆ. ಅವಳು ಏನನ್ನು ಕೇಳಬಾರ್ದು, ನೀವು ಅವ್ರು ಏನಾದ್ರೂ ಹಾಕ್ಲಿ ಏನಾದ್ರೂ ಬಿಡ್ಲಿ, ಒಂದೇ ಒಂದ್ ಮಾತು ಜಾಸ್ತಿ ಆಡ್ಬಾರ್ದು, ಬರೀ ದಿನ ಮಾತ್ರ ಗೊತ್ತು ಮಾಡ್ಕೊಂಡ್ ಬರ್ಬೇಕು ಅಂತ ತರ್ತೀವಿ, ನಾವೇನ್ ಕೊಡ್ತೀವಿ ಅಂತ ಅಷ್ಟೇ ಹೇಳ್ಬಿಟ್ಟು ಬರ್ಬೇಕು ಅಂತ ಹೇಳ್ತಾಳೆ. ಮತ್ತೆ ಅವಳು ಅವರ ಮಾವನವರು ಅವಳನ್ನ ಈ ಸುಬ್ಬರಾಯರಿಗೆ ಮದ್ವೆ ನಿಶ್ಚಯ ಮಾಡಿ ಬಂದಾಗ, ನಿಮ್ ಹುಡುಗಿ ನಮ್ಗೆ ಇಷ್ಟ ಅನ್ನೋದನ್ನ ಬಿಟ್ರೆ ಬೇರೆ ಒಂದೇ ಒಂದು ಮಾತನ್ನು ಸಹ ಆಡಿರ್ಲಿಲ್ಲ. ಅಂದ್ರೆ ಯಾವುದೇ ರೀತಿಯಾದ ಬೇಡಿಕೆಗಳನ್ನು ಅವರು ಇರಿಸಿರ್ಲಿಲ್ಲ. ಅದನ್ನ ನಮ್ಮ ಅಪ್ಪನ ಮನೆಯವರು ಈಗ್ಲೂ ನೆನಪಿಸ್ಕೊಂಡು ಹೊಗಳ್ತಾರೆ, ನಮ್ಮ ಮಾವನವರ ದೊಡ್ಡಸ್ತಿಕೆಯನ್ನ ಅಂತ ಹೇಳಿ. ನೀವು ಮಾವನವ್ರ ಹಾಗೆ ನಡೆದುಕೊಳ್ಬೇಕು ಅಂತ ಹೇಳಿ ತಾಕೀತ್ ಮಾಡ್ತಾಳೆ. ತುಂಬಾ ಚಂದ ಅನ್ಸುತ್ತೆ. ಹೌದು. ಮತ್ತೆ ಈ ಸುಬ್ರಾಯರು ಅವರಿಗೆ ಹೆಂಗೆ ಮದ್ವೆ ಆಯ್ತು ಅನ್ನೋದನ್ನು ಹೇಳಿದ್ದಾರೆ. ಕಾಲೇಜ್ ಓದ್ತಾ ಇರ್ತಾರೆ, BA, ಆಗ್ಲೇ ಕರೆಸ್ಬಿಟ್ಟು ಹುಡುಗಿ ಸೆಟ್ ಮಾಡ್ಬಿಟ್ಟು ಅಂದ್ರೆ ಗೊತ್ತು ಮಾಡ್ಬಿಟ್ಟು ಪರೀಕ್ಷೆ ಮುಗಿಲಿ ಅಂದ್ರು ಕೇಳಿದೆ. ಅದು ವರ್ಷಕ್ಕೊಂದು ಪರೀಕ್ಷೆ ಬರುತ್ತೆ, ಇದು ಜೀವನ ಪೂರ್ತಿ ಒಂದೇ ಪರೀಕ್ಷೆ ಅಂತ ಹೇಳಿ ಕಾಲೇಜ್ ವ್ಯಾಸಂಗ ಮಾಡುವಾಗ್ಲೇ ಇವ್ರಿಗೆ ಮದುವೆ ಆಗಿರುತ್ತೆ. ಮದುವೆ ಆದ್ಮೇಲೆ ಎಕ್ಸಾಮ್ ಬರೀತಾರೆ, ಆದರೆ ಸ್ಟಡೀಸ್ ಬಗ್ಗೆ ಏನು ಆಸಕ್ತಿ ಇರಲ್ಲ ಅವ್ರಿಗೆ. ಅವರು ಓದಿದ್ದು ಹಿಸ್ಟ್ರಿ ಆದ್ರೂ ಅವ್ರಿಗೆ ಅದರ ಬಗ್ಗೆ ಆಸಕ್ತಿ ಹೊಂದಿದ್ದು ಇಲ್ಲಿನ ಅವರೂರಿನ ಆಸುಪಾಸುಗಳನ್ನ ತಿರುಗಿ ಅದನ್ನ ಎಕ್ಸ್ಪ್ಲೋರ್ ಮಾಡಿ, ಶಿಲಾಯುಗದ ಒಂದು ಪಳಿಯುಳಿಕೆಗಳನ್ನ ತಗೊಂಡು ಅದನ್ನೆಲ್ಲ ನೋಡಿ ಅದನ್ನ ಅಜ್ಜಿ ಕೈಗೆ ತಂದು ಕೊಟ್ಟು ಅದ್ ವಿಷಯಗಳನ್ನ ತಿಳ್ಕೊಳಕ್ ಶುರುವಾದಾಗ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇನ್ನೂ ಹೆಚ್ಚಾಗಿ, ಈ ಸೀತೆ ಮತ್ತೆ ಈ ನಾರಾಯಣ ಸೇರ್ಕೊಂಡು ಈ ಮದ್ವೆ ವಿಷಯಗಳನ್ನ ಮಾತಾಡಿ ಅವ್ರಿಗೆ ತಲೆ ತಿಂತಿದ್ದಾರೆ ಅಂತ ಅನ್ಸೋದಕ್ ಶುರುವಾಗುತ್ತೆ. ಅವ್ರಿಗೇನು, ನಾನ್ ಹೇಗಾದ್ರೂ ಮಾಡಿ ಇದನ್ನೆಲ್ಲ ಒಂದು ಸಂಶೋಧನೆ ಮಾಡಿ ಯಾರಾದ್ರೂ ಒಬ್ರು ಪ್ರಾಚ್ಯ ವಸ್ತು ಸಂಶೋಧನಕರಿಗೆ ತೋರಿಸಿ ನಾನೊಂದು ಬುಕ್ ಬರೆದು ಲೇಖನಗಳನ್ನ ಬರೆದು ಪ್ರಿಂಟ್ ಮಾಡೋದನ್ನ ನೋಡ್ಬೇಕು ಅವ್ರ ಹೆಸರಲ್ಲಿ ಅನ್ನೋದು ಅವ್ರ ಆಸೆ ಆಗುತ್ತೆ. ಸೊ ಈ ಸೀತೆ ಪ್ರತಿಯೊಂದಕ್ಕೂ ಆಗ್ಲೇ ಮದ್ವೆ ಮಾತು ತೆಗಿತಾ ಇದ್ದಾಳೆ. ಅದು ಇದು ಇದಿಲ್ಲ ಅದಿಲ್ಲ, ಅದನ್ನ ತರ್ಬೇಕು ಇದನ್ನ ತರ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಅಂತ ಹೇಳಿ ಅವ್ರಿಗೂ ಹೆಂಗಾರು ಮಾಡಿ ಇವ್ಳು ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ ಕೊನೆಗೆ ಒಂದ್ಸತಿ ಅಂತೂ ಇವತ್ತು ಮಂಗಳವಾರ ಮದ್ವೆ ಮಾತಾಡ್ಬೇಡ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸೀತೆ ಸುಮ್ಮನಾಗೋದನ್ನ ನೋಡಿ ಎಂತ ಉಪಾಯ ಮಾಡಿದೆ ನಾನು ಅಂತ ಅವ್ರಿಗವ್ರೆ ನೋಡಿಟ್ಕೋಬೇಕು. ಒಳ್ಳೆ ಬಾಣಗಳಾಗಿ ನನ್ ಬತ್ತಳಿಕೆಯಲ್ಲಿ ಅವ್ ಇರ್ತವೆ, ನನ್ ಸೀತೆ ಬಾಯಿ ಮುಚ್ಚಿಸೋದಕ್ಕೆ ಅದನ್ನ ಅವಾಗ ಪ್ರಯೋಗ ಮಾಡ್ಬೋದು ಅಂತ ಹೇಳಿ ಅನ್ಕೋತಾರೆ. ಹಾಗೆ ಅದೊಂದು ಈಗ ಅಜ್ಜಿ ಹತ್ರ ಪುನಃ ಹೋಗಿ ಮಾತಾಡೋದು ನೋಡಿದ್ರೆ ಅದರಲ್ಲಿ ಆ ಒಂದು ಕಲ್ಲು ಇವನ್ನ ಮುಟ್ಟಿದ ಮೇಲೆ ಅವ್ರು ಏನಂತ ಇದ್ ಮಾಡ್ತಾರ, ಇನ್ಸ್ಟಿಂಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಯಾರೋ ಎರಡು ಗುಂಪಿನವರು, ಒಬ್ರು ಕೋಣನ ಒಂದು ಇದ್ರವ್ರು, ಇನ್ನೊಬ್ರು ಹುಲಿನ ಪೂಜಿಸೋರು. ಸೊ ಒಂದು ಪಂಗಡದ ಹೆಣ್ಣನ್ನು ಇನ್ನೊಬ್ರು ಹೊತ್ಕೊಂಡ್ ಬಂದಿರ್ತಾರೆ. ಅವರಿಬ್ರು ಯುದ್ಧ ಮಾಡಿ, ಅಂದ್ರೆ ಆ ನಾಯಕರುಗಳು ಕೊನೆಗೆ ಇವಳು ಇಲ್ಲೇ ಉಳ್ಕೊಳ್ಳೋದು, ಅದನ್ನು ಕೂಡ ಅದು ಒಂದು ಬರುತ್ತೆ. ಮತ್ತೆ ಅವಳು ದುಃಖ, ಅವಳು ಇಷ್ಟ ಆ ಗಂಡ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನೆ, ಎಲ್ಲಾ ಚೆನ್ನಾಗಿದೆ ಅನ್ಸಿದ್ರು ಅವಳಿಗೆ ವಾಪಸ್ ತನ್ನ ತವ್ರಿಗೆ ಹೋಗಕ್ಕಾಗಲ್ಲ. ಮೋಸ್ಟ್ಲಿ ಅಜ್ಜಿ ಹೇಳೋ ಪ್ರಕಾರ ಆಗ ಆ ಒಂದು ಇದು ಇತ್ತೇನೋ, ಹುಲಿ ಬಳಿಯವರು ಮತ್ತೆ ಕೋಣನ ಬಳಿಗೆ ಹೋಗೋದಕ್ಕೆ ಆಗಲ್ಲ, ವಾಪಸ್ ಇದ್ದಿರಬಹುದು ಅನ್ನೋದು ಅಜ್ಜಿ ಒಂದು ಇದು. ಸೊ ಅವರು ಹಾಗಾಗಿ ಅವಳು ಯಾವಾಗ್ಲೂ ದುಃಖದಲ್ಲೇ ಇರ್ತಾಳೆ. ಅವ್ರ ಅಮ್ಮನ್ನ ನೋಡ್ಲಿಕ್ಕೆ ಆಗಲ್ಲ, ಇವರು ಕರ್ಕೊಂಡ್ ಬಂದ್ಮೇಲೆ ಇಲ್ಲಿ ಅನ್ನೋದು ಹೇಳ್ತಾರೆ. ಸೊ ಆ ಎರಡು ಬೇರೆ ಬೇರೆ ಏನೋ ಪಂಗಡಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಮತ್ತೆ ಹಿಂಗೆ ಅವೆಲ್ಲ ಗೋತ್ರಗಳ ರೀತಿ, ಈಗ ವಿಶ್ವಾಮಿತ್ರ ಗೋತ್ರ, ವಸಿಷ್ಠ ಗೋತ್ರ ಅಂತೆಲ್ಲ ಇರುತ್ತಲ್ವಾ, ಹಾಗೆ ಅಂತ ಹೇಳಿ ಹೇಳ್ತಾರೆ. ಸೊ ಅಜ್ಜಿ ಹೇಳ್ತಾರೆ, ಹಾಗಂದ್ರೆ ವಿಶ್ವಾಮಿತ್ರ ಗೋತ್ರ ವಸಿಷ್ಠ ಗೋತ್ರ ಅಂದ್ರೆ ಎಲ್ಲಾರು ಅವ್ರಿಗೆ ಹುಟ್ಟಿದವರು, ಅವ್ರ ಮಕ್ಳೇ ಅಂತ ಏನಲ್ಲ. ಈಗ ಹುಲಿ ಬಳಿಯವರು, ಕೋಣನ್ ಬಳಿಯವರು ಅಂದ್ರೆ ಹುಲಿಗೆ ಮನುಷ್ಯರು ಹುಟ್ಟತಾರ ಅಲ್ಲ, ಅವ್ರು ಯಾವ್ದೋ ಇದ್ರಲ್ಲಿ ಅವ್ರನ್ನ ಪೂಜಿಸಿ ಅವ್ರ ಬಗ್ಗೆ ನಂಬಿಕೆ ಫಾಲೋ ಮಾಡ್ಕೊಂಡು ಹೋಗಿ ಅದರಿಂದ ಅವರು ಆ ಗೋತ್ರಕ್ಕೆ ಸೇರಿದವರು ಅನ್ನೋದು ಆಗಿರ್ಬೋದು ನಮ್ಮ ವೈಷ್ಣವ ಪಂಥ, ಶೈವ ಪಂಥ ಈ ತರ ಇರ್ತಾವಲ್ಲ, ಹಾಗೆ ಇರ್ಬೋದು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಸೊ ಫೈನಲಿ ನಮ್ಮ ಸುಬ್ರಾಯರವರು ಶಿವಮೊಗ್ಗಕ್ಕೆ ಹೋಗಿ ಅವರ ಬೀಗರ ಮನೆಯಲ್ಲಿ ಇದ್ದು ಎಲ್ಲವನ್ನು ಗೊತ್ತು ಮಾಡ್ಕೊಂಡು ಕೊನೆಗೆ 2 ದಿನ ಇದ್ದು ಮದುವೆ ಕಾರ್ಡ್ಗಳನ್ನ ಪ್ರಿಂಟ್ ಮಾಡ್ಕೊಂಡೆ ತಗೊಂಡು ಬಂದಾಯ್ತು. ನೋಡೋಣ ಮುಂದಿನ ಅಧ್ಯಾಯಗಳಲ್ಲಿ ಹೆಂಗೆ ಕತೆ ಪ್ರೋಗ್ರೆಸ್ ಆಗುತ್ತೆ ಅಂತ. ನಾರಾಯಣ ಮದುವೆ ಆಗ್ಬೇಕು ಈಗ. ಮತ್ತೆ ಅಜ್ಜಿ ಕೊಲ್ಲೂರು
ಕೊಲ್ಲೂರಿಗೆ ಬರ್ತೀನಿ ಅಂತ ಹೇಳಿ ಅಜ್ಜಿ ಹೇಳೋದು ತುಂಬಾ ಖುಷಿ ಆಗುತ್ತೆ ಸುಬ್ರಾಯರಿಗೆ. ಯಾಕಂದ್ರೆ ಅವರು ಅಜ್ಜಿ ಬರ್ತಾರೋ ಇಲ್ವೋ ಅಂತ ಅನ್ನೋ ಒಂದು ಕನ್ಫ್ಯೂಷನ್ ಇರ್ತಾರೆ. ಬಟ್ ಅಜ್ಜಿ ನನ್ನ ಬೆನ್ಗಟ್ಟಿ ಇದ್ರೆ ಬರ್ತೀನಿ ಅವಳನ್ನ ನೋಡಕ್ಕೆ ಅಂತ ಹೇಳ್ತಾರೆ. ಸೊ ಮುಂದೆ ಹೇಗಿದೆ ನೋಡುವ. ಓಕೆ, ಮುಂದಿನ ಅಧ್ಯಾಯದಲ್ಲಿ ಸಿಗುವ. ಧನ್ಯವಾದಗಳು. ಧನ್ಯವಾದ. वीडियोस बनाने हैं फिल्मोरा है ना.